ಓಕೆ, ಓಪನಿಂಗ್ ದಾಂಡಿಗರಾಗಿ ಸ್ಟ್ರೈಕ್ ನಲ್ಲಿದ್ದಾರೆ ಅರ್ಜುನ್, ನಾನ್ ಸ್ಟ್ರೈಕ್ ನಲ್ಲಿ ಹರಿ, ಬೌಲಿಂಗ್ ಮಾರ್ಕ್ ನಲ್ಲಿ ಜಯಂತ್. ಈ ಒಂದು KHPL ಸೀಸನ್ 1 ಅತಿ ಹೆಚ್ಚಿನ ಮೊತ್ತಕ್ಕೆ ಸೇಲ್ ಆದಂತ ಆಟಗಾರ, ಹೈಯೆಸ್ಟ್ ಬಿಡ್ ಪ್ಲೇಯರ್, ಪ್ರಥಮ ಓವರ್ನ ತೆಗೆದುಕೊಂಡು ಜಯಂತ್ ಪೆವಿಲಿಯನ್ ತುದಿಯಿಂದ 10, 9, 8, 7, 6, 5, 4, 3, 2, 1, let's play. ಮುಂದೆ ಬಂದು ಎಳೆದು ಬಾರಿಸ್ತಾರೆ. ಮೊದಲನೇ ಎಸೆತದಲ್ಲಿ ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗಲು ಪ್ರಯತ್ನ, ಅಲ್ಲಿ ವಿಕೆಟ್ ಪತನವಾಗ್ತಾ ಇದೆ. ಮೊದಲನೇ ಎಸೆತದಲ್ಲಿ ಅರ್ಜುನ್ ಒಂದು ದೊಡ್ಡ ವಿಕೆಟ್ ಪತನವಾಗ್ತಾ ಇದೆ. ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗಿ ತಮ್ಮ ವಿಕೆಟ್ ಅನ್ನು ಕೈ ಚೆಲ್ತಾರೆ. ಒಂದು ಉತ್ತಮವಾದಂತ ಕ್ಯಾಚ್ ಅಲ್ಲಿ ಪ್ರದೀಪ್ ಅವರಿಂದ. ಓಕೆ ಓಕೆ, ನ್ಯೂ ಬ್ಯಾಟ್ಸ್ಮನ್ ಮಂಜು ಎಲ್ಲೋ ಒಂದು ಬದಿಯಲ್ಲಿ ಫಿಯರ್ಲೆಸ್ ಕ್ರಿಕೆಟ್ ಆಡಲು ಪ್ರಯತ್ನ ಪಡ್ತಾ ಇದ್ರು ಅರ್ಜುನ್, ಬಟ್ ಕ್ಲಿಕ್ ಆಗಲಿಲ್ಲ ಸರ್. ಇಟ್ ಹ್ಯಾಪನ್ಸ್. ಮೊದಲನೇ ವಿಕೆಟ್ ಅರ್ಜುನ್ ಅವರು ಗೋಲ್ಡನ್ ಡಗ್ಗೆ ಔಟ್ ಆಗಿ ವಾಪಸ್ ಪೆವಿಲಿಯನ್ ಹಾದಿಯಲ್ಲಿ ಬರ್ತಾ ಇದ್ದಾರೆ. ಒಬ್ಬ ದೊಡ್ಡ ಹೈಯೆಸ್ಟ್ ಬಿಡ್ ಪ್ಲೇಯರ್ ಈ ಒಂದು ಪಂದ್ಯಾವಳಿಗೆ ಉತ್ತಮವಾದ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ ಜಯಂತ್ ಅವರು. ಎರಡನೇ ಎಸೆತವನ್ನು ತೆಗೆದುಕೊಂಡು ಸ್ಟ್ರೈಕ್ ನಲ್ಲಿ ಮಂಜು. ಲೋ ಫುಲ್ ಟಾಸ್ ಎಸೆತ ಫ್ಲಿಕ್ ಮಾಡಿದ್ದಾರೆ. ಡೀಪ್ ಮಿಡ್ ವಿಕೆಟ್ ಅತ್ತ ಚೆಂಡು, 1 ರನ್ಗಳ ಸೇರ್ಪಡೆ. ಯಾವುದೇ ತಂಡ ಗಮನವಿರಲಿ, ಡ್ರೀಮ್ ಡಿಫೆಂಡರ್ಸ್ ತಂಡದವರು ಸಿದ್ಧತೆಯಲ್ಲಿರಬೇಕು. ಯಾಕಂದ್ರೆ ಮುಂದಿನ ಪಂದ್ಯ ಕ್ವಾಲಿಫೈಯರ್ 1 ಆಗುತ್ತೆ. ಟೇಬಲ್ ಟಾಪರ್ಸ್ ಟಾಪ್ 2 ಟೀಮ್ಸ್ ವಿಲ್ ಬ್ಯಾಟಲ್ ಈಚ್ ಇದರ್ ಇನ್ ದ ನೆಕ್ಸ್ಟ್ ಮ್ಯಾಚ್, ದಟ್ ಈಸ್ ಕ್ವಾಲಿಫೈಯರ್ 1. ಹರಿ ಅವರ ಖಾತೆ ಆರಂಭವಾಗ್ತಾ ಇದೆ ಸಿಂಗಲ್ ಮುಖೆಯೊಂದಿಗೆ. ತಂಡದ ಮೊತ್ತ 2. ಪ್ರಥಮ ಓವರ್ನ ಪ್ರಗತಿಯಲ್ಲಿ ಶಫಲ್ ಆಗಿ ಎಳೆದು ಬಾರಿಸಲು ಪ್ರಯತ್ನ, ನೇರವಾಗಿ ಮಿಡ್ ಆನ್ ಫೀಲ್ಡರ್ ಪವನ್ ಅವರ ಕೈಯಲ್ಲಿ ಚೆಂಡು. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಸಂಘಟಕರಲ್ಲಿ ಒಬ್ಬರಾಗಿ JM ವಾರಿಯರ್ಸ್ ತಂಡದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಪವನ್ ರೆಡ್ಡಿ ಸರ್. ಮತ್ತೊಮ್ಮೆ ಜಯಂತ್ ಟು ಹರಿ. ಸ್ವೀಪ್ ಮಾಡಲು ಪ್ರಯತ್ನ, ಬ್ಯಾಟಿಗೆ ಬಾಲ್ಗೆ ಯಾವುದೇ ಸಂಪರ್ಕವಿಲ್ಲ, ನೇರವಾಗಿ ವಿಕೆಟ್ ಕೀಪರ್. ವಿಕೆಟ್ ಕೀಪಿಂಗ್ ಕಾರ್ಯದಲ್ಲಿ ಮಹೇಶ, ಮಾರ್ಕ್ ಮಹೇಶ. ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ, ಅದನ್ನ ರೀಡ್ ಮಾಡಿದ್ದಾರೆ ಜಯಂತ್. ಸ್ಟಾಪ್ ಆಗಿದ್ದಾರೆ. ಮತ್ತೊಮ್ಮೆ ಬೌಲಿಂಗ್ ರನ್ ಅಪ್ ನಲ್ಲಿ ಜಯಂತ್. ಮತ್ತೊಂದು ಸ್ಲಾಗ್ ಸ್ವೀಪ್ ಮಾಡಿದರೆ, ಗಾಳಿಯಲ್ಲಿದೆ ಚೆಂಡು, ಕ್ಯಾಚ್ ಆಗುವ ಸಾಧ್ಯತೆ. ಮತ್ತೊಂದು ವಿಕೆಟ್ ಪತನ. ಉತ್ತಮವಾದಂತ ಕ್ಯಾಚ್ ಪೇಟಿಎಂ ಮಂಜು ಅವರಿಂದ. ಎರಡನೇ ಆಘಾತ ಅನುಭವಿಸ್ತಾ ಇದೆ ತಂಡ ಟ್ರೋಫಿ ಫೈಟರ್ಸ್. ಎಲ್ಲೋ ಒಂದು ಬದಿಯಲ್ಲಿ ಡಬಲ್ ಮೈಂಡೆಡ್ ಶಾಟ್ ಹೊಡೆದ್ರೇನೋ ಅಲ್ಲಿ ರಿಪ್ಲೇ ಅಲ್ಲಿ ಗಮನಿಸಿದಾಗ ಹರಿ ಡಬಲ್ ಮೈಂಡ್ ಅಲ್ಲಿ ಇದ್ರು. ಒಂದು ಸುಲಭ, ಒಂದು ಟಫ್ ಕ್ಯಾಚ್ ಅನ್ನ ಸುಲಭ ಕ್ಯಾಚ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಪೇಟಿಎಂ ಮಂಜು.
ಎರಡನೇ ಓವರ್ನ ತೆಗೆದುಕೊಂಡು ಬೌಲಿಂಗ್ನಲ್ಲಿ ಮಂಜು ಅಲಿಯಾಸ್ ಪೇಟಿಎಂ ಮಂಜು. ಪೇಟಿಎಂ ಯಾಕೆ ಪೇಟಿಎಂ ಅಂತ ಕರೀತಾರಂತ ನನಗೆ ಗೊತ್ತಿಲ್ಲ, ತದನಂತರ ನಾನು ಕೇಳಿ ಉತ್ತರ ಪಡೆಯುತ್ತೇನೆ. ಪೇಟಿಎಂ ಮಂಜು ಬೌಲಿಂಗ್ನಲ್ಲಿ. ಈಗಾಗಲೇ CR7 ಅಫಿಷಿಯಲ್ನ ಮಾಲೀಕರಾದಂಥ ಆಸಿಫ್ ಸರ್ ಆಗಮಿಸ್ತಾ ಇದ್ದಾರೆ, ಹಾಗೂ ಮೊಹಮ್ಮದ್ ಅಲಿ ಸರ್ ಮ್ಯಾನೇಜಿಂಗ್ ಡೈರೆಕ್ಟರ್, ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ, ಟಾಟಾ ಡೆಲಿವರಿ. ಎಲ್ಲೋ ಒಂದು ಬದಿಯಲ್ಲಿ JM ವಾರಿಯರ್ಸ್ ತಂಡ ತಮ್ಮ ಹಿಂದಿನ ಎಲ್ಲ ಮಾಡು ಇಲ್ಲವೇ ಮಡಿ ಪಂದ್ಯ, ನಾಕೌಟ್ ಪಂದ್ಯಗಳನ್ನು ಆಡ್ತಾನೆ ಬರ್ತಾ ಇದೆ. ಉತ್ತಮವಾದಂಥ ಪ್ರದರ್ಶನ ನೀಡ್ತಾ ಇದೆ JM ವಾರಿಯರ್ಸ್ ತಂಡ. ಮತ್ತೊಮ್ಮೆ ಪೇಟಿಎಂ ಮಂಜ. ಉತ್ತಮವಾದಂಥ ಗುಡ್ ಲೆಂತ್ ಡೆಲಿವರಿ, ಎಳೆದು ಬಾರಿಸಲು ಪ್ರಯತ್ನ, ಕಂಪ್ಲೀಟ್ ಆಗಿ ಡಾಟ್ ಆಗ್ತಾ ಇದ್ದಾರೆ. ತಂಡದ ಮೊತ್ತ ಯಥಾಸ್ಥಿತಿಯಲ್ಲಿ 3 ರನ್ಗಳು 2 ವಿಕೆಟ್ಗಳ ನಷ್ಟಕ್ಕೆ ಎರಡನೇ ಓವರ್ನ ಪ್ರಗತಿಯಲ್ಲಿ. ಈಗಾಗಲೇ ಮ್ಯಾನ್ ಆಫ್ ದ ಸೀರೀಸ್ ಹೀರೋ HF ಡಿಲೆಕ್ಸ್ ಬೈಕ್ ವೇದಿಕೆ ಮುಂಭಾಗದಲ್ಲಿ ಕಾಣ್ತಿರುವ ಹಾಗೆ ಇವತ್ತು ನೋಡೋಣ ಯಾವ ಆಟಗಾರ ತನ್ನ ಪಾಲಿಗೆ ತೆಕ್ಕೆ ಕೊಡ್ತಾನಂತ. HF ಡಿಲೆಕ್ಸ್ ಗಾಡಿ ಮ್ಯಾನ್ ಆಫ್ ದ ಸೀರೀಸ್. ಉತ್ತಮವಾದಂಥ ಶಾಟ್, ಹೆಲಿಕಾಪ್ಟರ್ ಶಾಟ್ ಹೊಡೆಯಲು ಪ್ರಯತ್ನ, ಅಲ್ಲಿ ಚೆಂಡಿನ ಕೆಳಗೆ ಪೇಟಿಎಂ ಮಂಜ. ಮತ್ತೊಂದು ಹುದ್ದರಿಯ ಪತನ. ಬ್ಯಾಟ್ಸ್ಮನ್ಗಳ ಪೆವಿಲಿಯನ್ ಪರೇಡ್ ಆಗ್ತಾ ಇದೆ ಇಲ್ಲಿ. ಕೊಂಚ ಸಂಕಷ್ಟದ ಸ್ಥಿತಿಯಲ್ಲಿ ಟ್ರೋಫಿ ಫೈಟರ್ಸ್. ಟಾಸ್ ಅನ್ನ ಗೆದ್ದು ಮೊದಲು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಂತ JM ವಾರಿಯರ್ಸ್ ತಂಡ ಸಂಪೂರ್ಣವಾಗಿ ಪಂದ್ಯದ ಹಿಡಿತ ಸಾಧಿಸ್ತಾ ಇದೆ. ಬಂದ ಪುಟ್ಟ ಹೋದ ಪುಟ್ಟ ಸರ್, ಬ್ಯಾಟ್ಸ್ಮನ್ ನೇಮ್ ಹೇಳಿ ಸರ್. ಈಗ ಬಂದವರು ಸೀನಾ ಅವರು ಬಂದು ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ ಗೋಲ್ಡನ್ ಡಗ್ಗೆ. ಪರಿಚಯ ಆಗ್ತಿರುವ ಹಾಗೆ ಒಂದು ತಂಡದ ನಾಯಕನ ಆಟ, ಜವಾಬ್ದಾರಿಯುತ ಆಡಲೇಬೇಕಾಗುತ್ತೆ ಈಗ ಶಾ ಆನಂದ ಅವರು. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಪೇಟಿಎಂ ಮಂಜು ಅವರಿಂದ. ಉತ್ತಮವಾದಂತಹ ಎಸ್ತಾ ಕಟ್ ಮಾಡಲು ಪ್ರಯತ್ನ, ಬ್ಯಾಟಿಂಗ್ ಬಾಲ್ಗೆ ಯಾವುದೇ ಸಂಪರ್ಕ ಇಲ್ಲ. ಡಾಟೆಡ್ ಡೆಲಿವರಿ, ಕೊನೆಯ ಎಸೆತ ಬಾಕಿ ಇದೆ. ಲಾಸ್ಟ್ ಬಾಲ್ ಆಫ್ ದ ಸೆಕೆಂಡ್ ಓವರ್ ರಿಮೇನಿಂಗ್. ಸಂಪೂರ್ಣವಾಗಿ ಪಂದ್ಯ ಹಿಡಿತ ಸಾಧಿಸ್ತಾ ಇದೆ. ಮೊದಲನೇ 2 ಓವರ್ನಲ್ಲಿ ಪವರ್ ಪ್ಲೇನಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡಿದೆ ಟ್ರೋಫಿ ಫೈಟರ್ಸ್. ಒಂದು ಪಾರ್ಟ್ನರ್ಶಿಪ್ನ ಅವಶ್ಯಕತೆ ಇದೆ ಇಲ್ಲಿಂದ ಪುರ್ಷಿ ಹಾಗೂ ಶಾ ಆನಂದ. ಕಾದು ನೋಡೋಣ
ಯಾವ ರೀತಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರಂತ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ. ಬಿಗ್ ಸ್ವಿಂಗ್, ಪುಲ್ ಮಾಡಲು ಪ್ರಯತ್ನ, ಮತ್ತೊಮ್ಮೆ ಡಾಟ್ ಆಗ್ತಾ ಇದ್ದಾರೆ. ಉತ್ತಮವಾದಂತಹ ಪ್ರಾರಂಭ, ಮೇಡನ್ +2 ವಿಕೆಟ್ ಪೇಟಿಎಂ ಮಂಜು ಅವರಿಂದ. ಆಕರ್ಷಕವಾದಂತಹ ಬೌಲಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 3, 4 ವಿಕೆಟ್ಗಳ ನಷ್ಟಕ್ಕೆ. ಅಣ್ಣ ಬೌಲರ್ ಸರ್. ಎಸ್, ಮಾರ್ಕ್ ಮಹೇಶ. ಎಸ್, ಮಾರ್ಕ್ ಮಹೇಶ. ರಕ್ಷಣಾತ್ಮಕವಾಗಿ 1 ರನ್ ಅನ್ನ ಕಲೆ ಹಾಕಿದ್ದಾರೆ. 1 ರನ್ ಜೊತೆ ಪುರುಷಿ ಅವರ ಖಾತೆ ಆರಂಭ. ಎಸ್, ಮಾರ್ಕ್ ಮಹೇಶ್, ನ್ಯಾಶ್ ಮಹೇಶ್, ಸ್ವಲ್ಪ ನಾವು ಕೂಡ ಕನ್ಫ್ಯೂಸ್ ಆಗುತ್ತೆ. ಇಬ್ಬರು ಕೂಡ ಮಹೇಶ್. ಜೈ ಕರ್ನಾಟಕ ತಂಡವನ್ನು ಪ್ರತಿನಿಧಿಸುವಂತ ಆಟಗಾರ ಮಾರ್ಕ್ ಮಹೇಶ್ ಮೈಸೂರು. ಅದೇ ರೀತಿ ಜೈ ಕರ್ನಾಟಕದ ಆಟಗಾರ ಕೂಡ ಶಾನ್ ನಂದ ತಂಡದ ನಾಯಕ ಅಲ್ಲಿ. ಉತ್ತಮವಾದಂತಹ ಎಸೆತ, 2ನೇ ರನ್ಗಾಗಿ ಕರೆ ಇದೆ. ಉತ್ತಮವಾದಂತಹ ರನ್ನಿಂಗ್ ಬಿಟ್ಟಿದ್ದ ವಿಕೆಟ್ಸ್ ಅಲ್ಲಿ ಪುರುಷಿ ಅವರ ಒಂದು ಕಾಲ್ ಆಗಿತ್ತು. ಇದೇ ರೀತಿಯಾದಂತಹ ಬ್ಯಾಟಿಂಗ್ ನ ಅವಶ್ಯಕತೆ ಇದೆ ಈಗ ತಂಡದ ಮೊತ್ತದಲ್ಲಿ. ತಂಡದ ಮೊತ್ತ 6, 3ನೇ ಓವರ್ನ ಪ್ರಗತಿಯಲ್ಲಿ. ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ, ಟಾಟಾ ಡೆಲಿವರಿ. ಸ್ಟೇಟ್ ಅಂಪೈರಿಂಗ್ ಕಾರ್ಯದಲ್ಲಿ ಡ್ಯಾನ್ಸಿಂಗ್ ಅಂಪೈರ್ ಖ್ಯಾತಿಯ ಮುರುಗೇಶ್ ಇಂದು ಪ್ರೇಕ್ಷಕರಿಗೆ ಒಂದು ಉತ್ತಮವಾದಂತಹ ಮನೋರಂಜನೆಯನ್ನ ನೀಡಲಿದ್ದಾರೆ. ಮತ್ತೊಂದು ಡಾಟ್ ಬಾಲ್ ಆಗ್ತಾ ಇದೆ ಇಲ್ಲಿ. ಖಂಡಿತವಾಗಿ ಕೂಡ ವಿಕೆಟ್ ಕಾಲಮ್ಸ್ ಅಲ್ಲಿ 4 ವಿಕೆಟ್ಗಳನ್ನ ಪತನವಾಗಿದೆ. ಒತ್ತಡದಲ್ಲಿದೆ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ ಟ್ರೋಫಿ ಫೈಟರ್ಸ್ ತಂಡ. ಮತ್ತೊಂದು ಎಳೆದು ಬಾರಿಸಲು ಪ್ರಯತ್ನ, ಸ್ವಿಂಗ್ ಅಂಡ್ ಮಿಸ್. ಮತ್ತೊಂದು ಡಾಟ್ ಬಾಲ್. 3ನೇ ಓವರ್ನ ಕೊನೆ ಎಸೆತ ಬಾಕಿ ಇರುವಂತೆ ತಂಡದ ಮೊತ್ತ 6. ಸಂಪೂರ್ಣವಾಗಿ ಪಂದ್ಯದ ಹಿಡಿತ ಸಾಧಿಸ್ತಾ ಇದೆ. ಮತ್ತೊಮ್ಮೆ ಮಹೇಶ್ ಟು ಶಾನ್. ಮತ್ತೊಂದು ಸ್ಲೋವರ್ 1 ಎಸ್ತಾ. ಈ ಬಾರಿ ಸಂಪೂರ್ಣವಾಗಿ ಡಾಟ್ ಆಗ್ತಾ ಇದ್ದಾರೆ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ ಈ ಬಾರಿ. ನ್ಯಾಶ್ ಮಹೇಶ್ ಅವರಿಂದ ಕೇವಲ 3 ರನ್ ಅನ್ನ ನೀಡಿದ್ದಾರೆ ಈ ಒಂದು ಓವರ್ನಲ್ಲಿ. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ಟ್ರೋಫಿ ಫೈಟರ್ಸ್ ತಂಡ ಸಂಕಷ್ಟದ ಸ್ಥಿತಿಯಲ್ಲಿ 4 ವಿಕೆಟ್ಗಳನ್ನ ಕಳೆದುಕೊಂಡು ಕೇವಲ 6 ರನ್ ಅನ್ನ ಕಲೆ ಹಾಕಿದೆ.
ತಮ್ಮ ಕೋಟದ 2ನೇ ಓವರ್ ತಂಡದ 4ನೇ ಓವರ್ನ ತೆಗೆದುಕೊಂಡು ಕಾಲೇಜ್ ರೋಡ್ ತುದಿಯಿಂದ ಪೇಟಿಎಂ ಮಂಜು. ಆದ ಕಾರಣ ಪೇಟಿಎಂ ಅಂತ ಹೆಸರು ಬಿದ್ದಿದೆ ಪೇಟಿಎಂ ಮಂಜು ಅವರಿಗೆ. ಆಮೇಲೆ ಹೇಳ್ತೀರಾ? ಓಕೆ ಸರ್. ಮತ್ತೊಮ್ಮೆ ಪೇಟಿಎಂ ಮಂಜು ಟು ಪುರ್ಷಿ 4ನೇ ಓವರ್ನ ತೆಗೆದುಕೊಂಡು ಸ್ವೀಪ್ ಮಾಡಲು ಪ್ರಯತ್ನ. 1 ರನ್ ವೇಗವಾಗಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಡೈರೆಕ್ಟ್ ಹಿಟ್ಗಾಗಿ ಪ್ರಯತ್ನ ಪಡಲಿಲ್ಲ ಪೇಟಿಎಂ ಮಂಜು ಅವರು. 1 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ಇಲ್ಲಿಂದ ಒಂದು ಸ್ಪರ್ಧಾತ್ಮಕ ಮೊತ್ತ ಕಲೆ ಹಾಕುವ ಪ್ರಯತ್ನ ಪಡಲೇಬೇಕು. ಮತ್ತೊಮ್ಮೆ ಪೇಟಿಎಂ ಮಂಜು ಇದೀಗ ತಾನೇ ವೇದಿಕೆಗೆ ಆಗಮಿಸಿದ್ದಾರೆ. ಎಳೆದು ಬಾರಿಸಲು ಪ್ರಯತ್ನ. ವೈಟ್ ಬಾಲ್, ಅಗಲವಾದ ಎಸೆತ. ತಂಡದ ಮೊತ್ತ 8, 4 ವಿಕೆಟ್ಗಳ ನಷ್ಟಕ್ಕೆ 4ನೇ ಓವರ್ನ ಪ್ರಗತಿಯಲ್ಲಿ. ಬಿಗ್ ನೇಕ್ ಮತ್ತೊಂದು ಉದ್ದರಿಯ ಪತನವಾಗ್ತಾ ಇದೆ. ಕಾಟ್ ಬಿಹೈಂಡ್. ಶಾನ್ ನಂದ ಟ್ರೋಫಿ ಫೈಟರ್ಸ್ ತಂಡದ ನಾಯಕ ವಿಕೆಟ್ ಅನ್ನ ಒಪ್ಪಿಸಿ ವಾಪಸ್ ಪೆವಿಲಿಯನ್ ಹಾದಿಯನ್ನ ಇಡ್ತಾ ಇದ್ದಾರೆ. ಸಂಕಷ್ಟದ ಸ್ಥಿತಿಯಲ್ಲಿ ಟ್ರೋಫಿ ಫೈಟರ್ಸ್ ತಂಡ. ಹಾಫ್ ಆಫ್ ದ ಬ್ಯಾಟ್ಸ್ಮನ್ಸ್ ಆರ್ ಬ್ಯಾಕ್ ಇನ್ ದ ಪೆವಿಲಿಯನ್. 5 ವಿಕೆಟ್ಗಳು ಪತನವಾಗಿದೆ ಕೇವಲ 8 ರನ್ಗಳಿಗೆ. ಶಾನ್ ನಂದ ಅವರ ಸ್ಥಾನವನ್ನು ತುಂಬಲು ಮುಂದಿನ ಬ್ಯಾಟ್ಸ್ಮನ್ ಕಿಶನ್. ಶಾನ್ ನಂದ ಅವರ ಸ್ಥಾನವನ್ನು ತುಂಬಲು ಮುಂದಿನ ಬ್ಯಾಟ್ಸ್ಮನ್ ಕಿಶನ್ ಪರಿಚಯ ಆಗ್ತಾ ಇದೆ. ಸಂಪೂರ್ಣವಾಗಿ ಬ್ಯಾಕ್ ಫುಟ್ ಅಲ್ಲಿ ಇದೆ ಈಗ ಟ್ರೋಫಿ ಫೈಟರ್ಸ್ ತಂಡ. ಮೋಸ್ಟ್ಲಿ ಎಲ್ಲೋ ಒಂದು ಬದಲಿ JM ವಾರಿಯರ್ಸ್ ತಂಡಕ್ಕೆ ನಾಕ್ಔಟ್ ಪಂದ್ಯಗಳ ಆಡಿ ರೂಢಿಯಾಗಿದೆ. ನಾಕ್ಔಟ್ ಪಂದ್ಯಾವಳಿಯಲ್ಲಿ ತುಂಬಾ ಡೇಂಜರ್ ತಂಡವಾಗ್ತಾ ಇದೆ JM ವಾರಿಯರ್ಸ್ ತಂಡ. ಉತ್ತಮವಾದಂತ ಬೌಲಿಂಗ್ ಫೀಲ್ಡಿಂಗ್ ಕಂಡು ಬರ್ತಾ ಇದೆ. ಯಾವುದೇ ರೀತಿ ಕ್ಯಾಚಸ್ ಗಳನ್ನು ಕೂಡ ಡ್ರಾಪ್ ಮಾಡ್ತಾ ಇಲ್ಲ. ನ್ಯೂ ಬ್ಯಾಟ್ಸ್ಮನ್ ಎಡಗೈ ದಾಂಡಿಗ ಕಿಶನ್. ರಕ್ಷಣಾತ್ಮಕ ಆಟ, ತಟ್ಟಿ ಮುಟ್ಟಿ ಆಟದ ಪ್ರದರ್ಶನ. 1 ರನ್ಗಳೊಂದಿಗೆ ತಮ್ಮ ಖಾತೆಯನ್ನು ಆರಂಭಿಸಿದ್ದಾರೆ. ತಂಡದ ಮೊತ್ತ 9, 5 ವಿಕೆಟ್ ನಷ್ಟಕ್ಕೆ. ಮುಂದಿನ ಪಂದ್ಯ ಕ್ವಾಲಿಫೈಯರ್ 1 ಆಗುತ್ತೆ. ಕಾದು ನೋಡೋಣ ಡ್ರೀಮ್ ಡಿಫೆಂಡರ್ಸ್ ತಂಡದ ಎದುರಾಳಿ ಯಾವ ತಂಡ ಆಡಲಿದೆ ಎಂದು. ಮತ್ತೊಮ್ಮೆ ಪೇಟಿಎಂ ಮಂಜು ಟು ಪುರ್ಷಿ. ಎಳೆದು ಬಾರಿಸಲು ಪ್ರಯತ್ನ. ಬ್ಯಾಟ್ನ ಅಂಚಿಗೆ ತಾಗಿದೆ ಚೆಂಡು. ಮತ್ತೊಂದು ಉತ್ತಮವಾದಂತಹ ಫೀಲ್ಡಿಂಗ್ ಪ್ರದರ್ಶನ ಲಾಂಗ್ ಆನ್ ನಲ್ಲಿ. 2 ರನ್ಗಳ ಸೇರ್ಪಡೆ. 2 ರನ್ಗಳೊಂದಿಗೆ ಡಬಲ್ ಡಿಜಿಟ್ ಅತ್ತ ಸ್ಕೋರ್ ಬೋರ್ಡ್ ನಲ್ಲಿ ಏರಿಕೆ. 11, 5 ವಿಕೆಟ್ ನಷ್ಟಕ್ಕೆ. KHPL ಸೀಸನ್ 1ರ ಲೀಗ್ನ ಕೊನೆಯ ಪಂದ್ಯ ಸಾಗಿ ಬರ್ತಾ ಇದೆ ಅಟಲ್ ಬಿಹಾರಿ ವಾಜಪೇಯಿ ಮೈದಾನ ಗುಂಜೂರದಲ್ಲಿ. ರ್ಯಾಮ್ ಶಾಟ್ ಹೊಡೆಯಲು ಪ್ರಯತ್ನ. ಬ್ಯಾಟಿಗೆ ಬಾಲ್ಗೆ ಯಾವುದೇ ಸಂಪರ್ಕವಿಲ್ಲ. ಕೊನೆಯ 1 ಎಸೆತಗಳು ಬಾಕಿ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್ ಆಫ್ ದ ಓವರ್. ತಂಡದ ಮೊತ್ತ 11, 5 ವಿಕೆಟ್ ನಷ್ಟಕ್ಕೆ. ಮತ್ತೊಮ್ಮೆ ಪೇಟಿಎಂ ಮಂಜು ಟು ಪುರ್ಷಿ.
ಓವರ್ನ ಕೊನೆ ಎಸೆತ ತೆಗೆದುಕೊಂಡು ಇನ್ಸೈಡ್ ಔಟ್ ಶಾಟ್ ಬಾರಿಸಲು ಪ್ರಯತ್ನ, ಗಾಳಿಯಲ್ಲಿ ಚೆಂಡು, ಮತ್ತೊಂದು ಹುದ್ದರಿಯ ಪತನ. ನೇರವಾಗಿ ಪವನ್ ರೆಡ್ಡಿ ಅವರ ಕೈಯಲ್ಲಿ ಚೆಂಡು. 6ನೇ ವಿಕೆಟ್ ಪತನವಾಗ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ ಕೇವಲ 11. ಮುಂದಿನ ವೀಕ್ಷಕ ವೇಳೆಯಲ್ಲಿ ಬದಲಾವಣೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಅಬ್ಬಾಸ್ ಬಬ್ಲು. ಧನ್ಯವಾದಗಳು ರಾಕೇಶ್ ಅವರೇ. ಟ್ರೋಫಿ ಫೈಟರ್ಸ್ 4 ಓವರ್ಗಳ ಮುಕ್ತಾಯಕ್ಕೆ 11 ತೀರಾ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರತಕ್ಕಂಥ ಟ್ರೋಫಿ ಫೈಟರ್ಸ್. ಇನ್ನು ಉಳಿದಂಥ 24 ಚೆಂಡುಗಳು ಬಾಕಿ ಉಳಿತಾ ಇದೆ. ಕೇವಲ 4 ವಿಕೆಟ್ಸ್ ಮಾತ್ರ ಬಾಕಿ ಇದೆ. ಅದೆಷ್ಟು ಓಟವನ್ನು ಗಳಿಸ್ತಾರೆ ಅಂತ ನೋಡಬೇಕಾಗಿದೆ. ಸದ್ಯ ಜಯ ವಾರಿಯರ್ಸ್ ಜಯಂತ್, ಮಂಜು, ಮಾರ್ಕ್ ಮಹೇಶ್ 3 ಮಂದಿ ಎಸ್ಗಾರರು. 4 ಓವರ್ಗಳಲ್ಲಿ ಎಕನಾಮಿಕಲ್ ಸ್ಪೆಲ್ಲನ್ನು ದಾಖಲಿಸುವ ಮುಖಾಂತರವಾಗಿ ಮಂಜು 2 ಓವರ್ನಲ್ಲಿ 4 ವಿಕೆಟ್ಸನ್ನು ಪಡ್ಕೊಂಡಿದ್ದಾರೆ. ಒಂದು ಅತ್ಯುತ್ತಮವಾದಂಥ ಒಂದು ಎಸ್ಗಾರಿಕೆಯನ್ನು ಮಂಜು ಮಾಡಿದ್ದಾರೆ. ಜಯಂತ್ 2 ವಿಕೆಟ್ಸನ್ನು ಪಡ್ಕೊಂಡು ಕೇವಲ 3 ಓಟವನ್ನು ತಮ್ಮ ಮೊದಲ ಓವರ್ನಲ್ಲಿ ಬಿಟ್ಟುಕೊಟ್ಟಿದ್ದಾರೆ. ಲೆಫ್ಟಿ ಕಿಶನ್ ಸ್ಟ್ರೈಕರ್ ವಿಭಾಗದಲ್ಲಿ. ಕಿಶನ್ ಗೆದ್ದಂತ ಚೆಂಡು, ಫೋಟೋಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹೊಸ ಆಟಗಾರ ಪುಟ್ಟ ನಾನ್ ಸ್ಟ್ರೈಕರ್ ವಿಭಾಗವನ್ನು ಕಾಣ್ತಾ ಇದ್ದಾರೆ. ಮತ್ತೆ ಮಾರ್ಕ್ ಮಹೇಶ್ ಒಂದಷ್ಟು ಇಂಜುರಿ ಸಮಸ್ಯೆಯಿಂದ ಬಳಕ್ತಾ ಇದ್ರು ಕೂಡ ತಂಡವನ್ನು ಇವತ್ತು ಕೂಡಿ ಆಡ್ತಾ ಇದ್ದಾರೆ ಮಾರ್ಕ್ ಮಹೇಶ್. ಡೆಡಿಕೇಶನ್ ತಂಡದ ಒಂದು ಡೂ ಆರ್ ಡೈ ಸಿಚುವೇಶನ್ ಪಂದ್ಯದಲ್ಲಿ ತಂಡವನ್ನು ಕೂಡಿಕೊಂಡು ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಶಾರ್ಟ್ ರೈಸಿಂಗ್ ಡೆಲಿವರಿ ಪುಲ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗಿನ ಅಂತಿಮ ಲೀಗ್ ಹಂತದ ಪಂದ್ಯ ಸಾಗ್ತಾ ಇದೆ. ಈ ಪಂದ್ಯದ ಬಳಿಕ ಮೊದಲ ಕ್ವಾಲಿಫೈಯರ್ ಪಂದ್ಯ ಸಾಗುತ್ತೆ ಕೂಡ. ಕಿಶನ್ ದಾಳಿನ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಜಂಪಿಂಗ್ ಎಫರ್ಟ್ ಅನ್ನ ಪ್ರದೀಪ್ ಅಪ್ಪಿ ಮಾಡಿದ್ರು. ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಕಿಶನ್ಗೆ ಜೀವದಾನ. ಒಂದೋಟದ ಹೆಚ್ಚುವರಿ ಸೇರ್ಪಡೆ ಕೂಡ. ಮತ್ತೆ ಮಾರ್ಕ್ ನ್ಯೂ ಬ್ಯಾಟರ್ ಪುಟ್ ಆನ್ ಸ್ಟ್ರೈಕ್. ಸ್ಲೋವರ್ ಆಗಿ ಎಸಿತಾ ಇದ್ದಾರೆ ಮಾರ್ಕ್. ಓಟಗಳು ಬರ್ತಾ ಇಲ್ಲ. ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಮತ್ತೆ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. 5ನೇ ಓವರ್ ಚಾಲ್ತಿಯಲ್ಲಿ ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಲೋವರ್ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ನೋ ಮ್ಯಾನ್ಸ್ ಲ್ಯಾಂಡ್. ಲಾಗ್ ಆಫ್ ಭಾಗದಲ್ಲಿ ಮತ್ತೆ ಪ್ರದೀಪ್ ಅಪ್ಪಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಒಂಟಿ ಓಟಗಳಷ್ಟೇ ಅವಕಾಶಗಳು ಮಾಡಿಕೊಟ್ರು. ಐದನೇ ಓವರ್ ಚಾಲ್ತಿ ಅಂತಿಮ
ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ವೈಡ್ ಯಾರ್ಕರ್ ಆಗಿ ಎಸೆಯುವಂತ ಒಂದು ಪ್ರಯತ್ನವನ್ನು ಮಾರ್ಕ್ ಮಾಡ್ತಾ ಇದ್ದಾರೆ. ಮತ್ತೊಂದು ಎಕನಾಮಿಕಲ್ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಕೇವಲ ಒಂದು ಓಟಗಳಿಗಷ್ಟೇ ಅವಕಾಶಗಳು ಮಾರ್ಕ್ ಮಾಡಿಕೊಟ್ರು ಅಂತಿಮ ಚೆಂಡಿನಲ್ಲಿ. 5ನೇ ಓವರ್ ಚಾಲ್ತಿಯಲ್ಲೂ ಕೂಡ ಕೇವಲ 3 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 5 ಓವರ್ಗಳ ಮುಕ್ತಾಯಕ್ಕೆ 14-6, 14 ಲಾಸ್ ಆಫ್ 6 ವಿಕೆಟ್ಸ್ ಆಫ್ಟರ್ 5 ಓವರ್ಸ್. ಟ್ರೋಫಿ ಫೈಟರ್ಸ್ ನಿನ್ನೆ ದಿನದ ಅಂತಿಮ ಪಂದ್ಯದಲ್ಲಿ ನಂಬಲ್ ಅಸಾಧ್ಯ ರೀತಿಯಲ್ಲಿ ಕರ್ನಾಟಕ ಹಾಟ್ಬಾಲ್ ಪ್ರೀಮಿಯರ್ ಲೀಗಿನ ಮೊದಲ ಶತಕ ರೀತು ಮೈಸೂರು ದಾಖಲಿಸಿದ್ರು. ಅಕ್ಷಯ್ ಅಶೋಕ್ ಯಾದವ್ ಸದ್ಯ ಒಂದು ಪಂದ್ಯದಲ್ಲಿ ಅಂತಿಮ ಹಂತದಲ್ಲಿ ರನ್ಔಟ್ ಅವಕಾಶಗಳಿದ್ರೂ ಕೂಡ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಆ ಒಂದು 3 ಓಟವನ್ನು ದಾಖಲಿಸೋದ್ರಲ್ಲಿ ಪಾತ್ರವನ್ನು ವಹಿಸಿ ರನ್ಔಟ್ ಮಾಡದೆ ಒಂದು ಮೊದಲ ಶತಕಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜಯಂತ್ ಎಸ್ಕಾರ್ಕ್ ವಿಭಾಗದಲ್ಲಿ 6ನೇ ಓವರ್ಗಾಗಿ ಬಹಳ ಉತ್ತಮ ರೀತಿಯೊಂದು ಚೆಂಡು. ಓಟಗಳು ಬರ್ತಾ ಇಲ್ಲ. ಮತ್ತೆ ಜಯಂತ್ ಮತ್ತೆ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನವನ್ನ ಕಿಶನ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಡಾಟ್ ಬಾಲ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸದ್ಯ ಓಟಗಳಿಗಿಂತ ಡಾಟ್ ಬಾಲ್ಗಳ ಸಂಖ್ಯೆ ಈ ಒಂದು ಇನ್ನಿಂಗ್ಸ್ ಅಲ್ಲಿ ಕಾಣಸಿಗ್ತಾ ಇದೆ. 6ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯವನ್ನು ಆಡ್ತಾ ಇರುವಂತ ಟ್ರೋಫಿ ಫೈಟರ್ಸ್ಗಳ ತಂಡ ಕೇವಲ 14 ಓಟವನ್ನು ಮಾತ್ರ ಕಲೆ ಹಾಕ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಸೂಟದ ಹೆಚ್ಚುವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. 15 for 6, 15-6. ಮತ್ತೆ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಎಕ್ಸ್ಟ್ರಾ ಸೋಟ ಅಂಕಿಅಂಶಗಳ ಪಟ್ಟಿಯನ್ನು ಕಂಡ್ಕೋತಾ ಇದೆ. ಬೆರಸಿನ ಹೊಡೆತ ದಾಖಲಿಸುವಂತ ಪ್ರಯತ್ನವನ್ನ ಕಿಶನ್ ಮಾಡ್ತಾ ಇದ್ದಾರೆ. ತನ್ಮೂಲಕ ಮೊದಲ 6 ಟ್ರೋಫಿ ಫೈಟರ್ಸ್ ಇನ್ನಿಂಗ್ಸ್ ಅಲ್ಲಿ ದಾಖಲಿಸಿದ್ರು. ಷಟ್ಕ 6 ಓಟಗಳ ಸೇರ್ಪಡೆ. ಇಪ್ಪತ್ತೆರಡಕ್ಕೆ 6, 5.3. ಫೈನಲಿ ಟ್ರೋಫಿ ಫೈಟರ್ಸಿನ ಕಿಶನ್ ದಾಳಿನ ಮುಖಾಂತರವಾಗಿ ಮೊದಲ 6 ದಾಖಲಾತಿಯನ್ನು ಪಡೆಯುತ್ತಾ ಇದೆ. ಐವತ್ತು 60 ಈ ರೀತಿಯ ಓಟವನ್ನು ಕಲೆ ಹಾಕಿದ್ರೆ ಸದ್ಯ ಹೋರಾಟ ಮಾಡುವಂತ ಪ್ರಯತ್ನವನ್ನ ಟ್ರೋಫಿ ಫೈಟರ್ಸ್ ಮಾಡಬಹುದು. ಕೊನೆಯ 3 ಎಸೆತಗಳು ಇನ್ನು ಬಾಕಿ ಉಳಿತಾ ಇದೆ. 6ನೇ ಓವರ್ ಪ್ರಗತಿಯಲ್ಲಿ ಮೊದಲ ಇನ್ನಿಂಗ್ಸಿನ 6ನೇ ಓವರ್ ಚಾಲ್ತಿಯ ಕಡೆಯ 3 ಎಸೆತವನ್ನು ಎಸೆಯಬೇಕಾಗಿದೆ ಜಯಂತ. ಜಯಂತ್ ಎಸೆತ ಚೆಂಡು, ಬಿಗ್ 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 ಸಿಕ್ಸರ್. 6 ಓಟದ ಸೇರ್ಪಡೆ ಡೀಪ್ ಸ್ಕ್ವೇರ್ ಲೆಗ್ ಸೀಮಾರೇಖೆ ಭಾಗವನ್ನು ಕಾಣ್ತಾ ಇದೆ. ಲೇಟ್ ಆಗಿ ಬಂದ್ರು ಕೂಡ ಲೇಟೆಸ್ಟ್ ಆಗಿ 6 ಅನ್ನು ದಾಖಲಿಸ್ತಾ ಇರತಕ್ಕಂಥ ಕಿಶನ್ 28ಕ್ಕೆ 6.
ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಒಂದು ಪಂದ್ಯಾಕೂಟಕ್ಕೆ ಟೀಮ್ RN ಓನರ್ಸ್ ರಂಗಣ್ಣ ಗೌಡ್ರು, ನಾಗರಾಜ್ ಸರ್ ಹುಬ್ಳಿ, ಸಮಾಜ ಸೇವಕರು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಲಿಕ್ಕಿದ್ದಾರೆ. ನಮಗೆ ಪ್ರೋತ್ಸಾಹವನ್ನು ನೀಡಿದಂಥವರು ಅತಿಥಿ ಅಭ್ಯಾಗಣ್ಯರು ಟೀಮ್ RN ಮಾಲೀಕರಾಗಿರ್ತಕ್ಕಂಥ ರಂಗಣ್ಣ ಗೌಡ್ರು, ನಾಗರಾಜ್ ಸರ್ ಅವರು ಹುಬ್ಬಳ್ಳಿ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಐದನೇ ಚೆಂಡು ವೈಡ್ ಬಾಲ್ ಎನ್ನುವಂತ ಸೂಚನೆ ತೀರ್ಪುಗಾರ ನೀಡ್ತಾ ಇದ್ದಾರೆ. ಅಲ್ಲಿ DRS ರಿವ್ಯೂ ಅನ್ನು ಪಡ್ಕೊಳ್ತಾ ಇದೆ ಬೌಲಿಂಗ್ ಟೀಮ್ JM ವಾರಿಯರ್ಸ್. ಫೀಲ್ಡಿಂಗ್ ಟೀಮ್ ರಿವ್ಯೂ ಅನ್ನು ಪಡ್ಕೊಳ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಮಾಜ ಸೇವಕರಾಗಿರ್ತಕ್ಕಂಥ ಟೀಮ್ RN ಓನರ್ಸಿನ ರಂಗಣ್ಣ ಗೌಡ್ರು, ನಾಗರಾಜ್ ಸರ್ ಹುಬ್ಳಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ರಂಗಣ್ಣಗೌಡರು ನಾಗರಾಜ್ರವರಿಗೆ ನಮ್ಮ ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ಮುಖಾಂತರವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. KMS ಗ್ರೂಪ್ಸ್ ಮತ್ತು KVR ಅವರ ಒಂದು ಮುಂದಾಳತ್ವದಲ್ಲಿ ಜರುಗ್ತಾ ಇರತಕ್ಕಂಥ ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ಮನೋಹರ್ ರೆಡ್ಡಿ ಅಣ್ಣವರ ಒಂದು ಸಂಯುಕ್ತಾಶ್ರಯದಲ್ಲಿ ಸುರೇಶ್ ರೆಡ್ಡಿ, ಚರಣ್ ರಾಜ್, ಅಣ್ಣೆಪ್ಪಣ್ಣ, ಶಶಿ, ಬಾಲಕೃಷ್ಣ, ರಾಜಪ್ಪ, ಮುರಳಿ, ಮುನ್ಸ್ವಾಮಿ, ಕೇಶವರೆಡ್ಡಿ, SM ಕೃಷ್ಣ, ವಿನಯ್, ಸುರೇಶ್ ಇವರೆಲ್ಲರ ಒಂದು ಪ್ರೋತ್ಸಾಹದಿಂದ ಈ ಒಂದು ಅದ್ದೂರಿ ಪಂದ್ಯಾಕೂಟ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ 5 ದಿನಗಳ ಹೊನಲು ಬೆಳಕಿನ ಕ್ರಿಕೆಟ್ ಹಬ್ಬ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಲ್ಲಿ ವೈಡ್ ಎನ್ನುವಂಥ ಸೂಚನೆ ಬರ್ತಾ ಇದೆ. ರಿವ್ಯೂ ಲಾಸ್ಟ್ ಫೀಲ್ಡಿಂಗ್ ಟೀಮ್ 29-6 6ನೇ ಓವರ್ ಚಾಲ್ತಿಯ ಕೊನೆ 2 ಎಸೆತಗಳು ಬಾಕಿ ಉಳ್ಕೋತಾ ಇದೆ. ಸಪೋರ್ಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ. 9 ಚೆಂಡುಗಳಲ್ಲಿ 15 ಓಟವನ್ನು ದಾಖಲಿಸಿರ್ತಕ್ಕಂಥ ಕಿಶನ್ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಟ್ರೋಫಿ ಫೈಟರ್ಸಿನ ಪರವಾಗಿ 2 ಸಿಕ್ಸರ್ ಅನ್ನ ಈ ಒಂದು ಇನ್ನಿಂಗ್ಸ್ ನಲ್ಲಿ ದಾಖಲಿಸಿ ಒಂದು ಅಪಾಯಕಾರಿ ಆಟದ ಕರಿಗಂಟೆಯನ್ನು ಸೂಚಿಸಿದಂತ ಕಿಶನ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಜಯಂತಿಗೆ ಮತ್ತೊಂದು ಬ್ರೇಕ್ ಥ್ರೂ ಸಿಗ್ತಾ ಇದೆ. ಅಂತಿಮ ಚೆಂಡು 6ನೇ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಜಯಂತ ಮತ್ತೆ ಬ್ರೇಕ್ ಥ್ರೂ ಅನ್ನು ತಂಡದ ಪರವಾಗಿ ತಂದುಕೊಡ್ತಾ ಇದ್ದಾರೆ. ಹೊಸ ಆಟಗಾರ ಅಂಕಣ ಭಾಗದಲ್ಲಿ ತುಮಕೂರು ಪರಿಸರದ ದಿಲೀಪ, ಲೆಫ್ಟಿ ದಿಲೀಪ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ.
ಕಟ್ ಮಾಡುವಂತಹ ಪ್ರಯತ್ನವನ್ನ ಮೊದಲ ಚೆಂಡಿನ ದಿಲೀಪ್ ಮಾಡಿದ್ರು. ದಾಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಮುಖಾಂತರವಾಗಿ 6 ಓವರ್ಗಳ ಮುಕ್ತಾಯ. ಸದ್ಯ 6ನೇ ಓವರ್ ಚಾಲ್ತಿಯಲ್ಲಿ ಒಂದಷ್ಟು ಓಟದ ಜೊತೆಗಾಗಿ ಎಕ್ಸ್ಟ್ರಾಸ್ ಓಟ್ಗಳಿಗೂ ಕೂಡ ಜಯಂತ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ದುಬಾರಿ ಓವರ್ ಆದರೂ ಕೂಡ ಕಿಶನ್ ಅವರ ವಿಕೆಟ್ಸ್ ಅನ್ನು ಪಡ್ಕೊಂಡ್ರು. ಇಲ್ಲಿ 6 ಓವರ್ಗಳ ಮುಕ್ತಾಯಕ್ಕೆ 29, 29 ಲಾಸ್ ಆಫ್ 7 ಆಫ್ಟರ್ 6 overs. ಎಸ್ಗಾರ್ಗೆ ಭಾಗದಲ್ಲಿ ನ್ಯಾಶ್ ಮಹೇಶ್ 7ನೇ ಓವರ್ ಚಾಲ್ತಿಯ ಮೊದಲ ಚೆಂಡಿಗಾಗಿ ಪುಟ್ಟ ಸ್ಟ್ರೈಕರ್ ಅನ್ನು ಬಳಸ್ತಾ ಇದ್ದಾರೆ. ಮೊದಲ ಇನ್ನಿಂಗ್ಸ್ ಮುಕ್ತಾ ಇದೆ. ಅಂತಿಮ 12 ಎಸೆತಗಳು ಬಾಕಿ ಉಳ್ಕೋತಾ ಇದೆ. ಕ್ಷಮೆ ಇರಲಿ, ಸೌರವ್ ಭದ್ರಾ ಎಸ್ಗಾರ್ಗೆ ಭಾಗದಲ್ಲಿ ಸೌರವ್ ಭದ್ರಾ ಮೊದಲ ಚೆಂಡು ಬ್ಯಾಕ್ ಫುಟ್ ಪಂಚ್ ಬಾರಿ ಸೌರವ್ ಭದ್ರಾ ದಾಡಿನ ಮುಖಾಂತರವಾಗಿ ಲಾಂಗ್ ಆನ್ ಸೀಮಾರೇಖೆ ಹೊರಭಾಗವನ್ನು ಕಾಡ್ತಾ ಇದೆ. ಪುಟ್ಟ ದಾಡಿನ ಮುಖಾಂತರವಾಗಿ ಮೊದಲ ಸಿಕ್ಸರ್. ಸೌರವ್ ಭದ್ರಾ ಮೊದಲ ಚೆಂಡಿನಲ್ಲಿ ಸಿಕ್ಸರ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ. 35, 35 ಲಾಸ್ ಆಫ್ 7. 7th over in progress. ಟ್ರೋಫಿ ಫೈಟರ್ಸ್ 60-65 ಮೊತ್ತವನ್ನು ದಾಖಲಿಸಿದರೆ ಖಂಡಿತವಾಗಲೂ ಹೋರಾಟ ಮಾಡುವಂತ ಒಂದು ಮೊತ್ತವಾಗುತ್ತೆ. ಒಂದು ಅತ್ಯುತ್ತಮ ಎಸೆಗಾರಿಕೆಯನ್ನು ಹೊಂದಿರತಕ್ಕಂಥ ಟ್ರೋಫಿ ಫೈಟರ್ಸ್ಗಳ ತಂಡ. ಕೆಲವೊಂದು ತಂಡಗಳಿಗೆ ಟ್ರೋಫಿ ಫೈಟರ್ಸ್ ಜಯವೇ ಕ್ವಾಲಿಫೈಯರ್ ಸುತ್ತಿನ ಲೆಕ್ಕಾಚಾರ. ಇಲ್ಲಿ ಜಯ ವಾರಿಯರ್ಸ್ ಗೆದ್ರೆ ಖಂಡಿತವಾಗಲೂ ಕ್ವಾಲಿಫೈಯರ್ ಸುತ್ತನ್ನು ತಲುಪುವುದರ ಮುಖಾಂತರವಾಗಿ ಕೆಲವೊಂದು ತಂಡಗಳು ಟೂರ್ನಮೆಂಟ್ನಿಂದ ಹೊರಗುಳಿಯುವಂಥ ಒಂದು ಅವಕಾಶಗಳು ಕೂಡ ಇದೆ. ಸದ್ಯ ಲೆಕ್ಕಾಚಾರದ ಆಟ ಲೀಗ್ ಹಂತದ ಅಂತಿಮ ಪಂದ್ಯದಲ್ಲಿ ಜರುಗ್ತಾ ಇದೆ. ಅದು ಯಾವ ತಂಡ ಕ್ವಾಲಿಫೈಯರ್ ಸುತ್ತನ್ನ ಪ್ರವೇಶಿಸುತ್ತೆ ಅಂತ ನೋಡಬೇಕಾಗಿದೆ. ಮತ್ತೆ ಸೌರವ್ ಭದ್ರಾ 2ನೇ ಬಾರಿ. ಸೌರವ್ ಭದ್ರಾ ಎಸ್ದಂತೆ 2ನೇ ಚೆಂಡು ಆನ್ ಸೈಡ್ ನಲ್ಲಿ ಆಡುವಂತ ಪ್ರಯತ್ನವನ್ನ ಪುಟ್ಟ ಮಾಡ್ತಾ ಇದ್ದಾರೆ. ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. ಅಂತಿಮ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಕಟ್ ಮಾಡುವಂತಹ ಪ್ರಯತ್ನ ಪುಟ್ಟ ದಾಡಿನ ಮುಖಾಂತರವಾಗಿ ಡೀಪ್ ಕವರ್ಸ್ ಸೀಮಾ ರೇಖೆನ ಕಟ್ಕೋತಾ ಇದೆ. ಬೌಂಡ್ರಿ. ಅಂತಿಮ ಸ್ಲಾಗ್ ಮತ್ತು ಡೆತ್ ಓವರ್ಸ್ ಗಳಲ್ಲಿ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಟ್ರೋಫಿ ಫೈಟರ್ಸ್. ಸದ್ಯ ಪಾಯಿಂಟ್ ಭಾಗದಲ್ಲಿ ಮಹೇಶ್ ಅವರು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಸೇಮ್ ಆಟಿಟ್ಯೂಡ್ ಅನ್ನು ಹೊಂದಿರತಕ್ಕಂಥ ಭದ್ರಾ ಪಾಯಿಂಟ್ ಭಾಗದಲ್ಲಿ ಮಹೇಶ್ ಇದ್ದಾರೆ. ಲಾಂಗ್ ಆಫ್ ಅಲ್ಲಿ ಪ್ರದೀಪ್ ಅಪ್ಪಿ, ಲಾಂಗ್ ಆನ್ ಅಲ್ಲಿ ಜಯಂತ, ಮಿಡ್ಗಡೆ ಭಾಗದಲ್ಲಿ ಪೇಟಿಎಂ ಮಂಜು, ಸ್ಕ್ವೈರ್ ಲೆಗ್ ಭಾಗದಲ್ಲಿ ಪವನ್ ಈ ರೀತಿಯಾಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಗಾರುಡಿಗನಾಗಿ ಮಾರ್ಕ್ ಮಹೇಶ.
ಲೆಗ್ ಬೈ ರೂಪದಲ್ಲಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಇವಾಗ ಮತ್ತೆ ದಿಲೀಪ ಸ್ಟ್ರೈಕ್ಗೆ ಬರ್ತಾ ಇದ್ದಾರೆ. ಲೆಫ್ಟಿ ಆಟಗಾರ ದಿಲೀಪ ಇತ್ತೀಚಿನ ದಿನಗಳಲ್ಲಿ ಅತ್ಯುತ್ತಮ ಫಾರ್ಮಿಗೆ ಮರಳಿದಂಥ ಆಟಗಾರ ಕೂಡ. ತುಮಕೂರು ಪರಿಸರದಲ್ಲಿ ಅತ್ಯುತ್ತಮ ಆಟವನ್ನು ಆಡ್ತಾ ಇರ್ತಕ್ಕಂಥ ದಿಲೀಪ ಸ್ಟ್ರೈಕಿಗೆ ಬರ್ತಾ ಇದ್ದಾರೆ. ಬೌಂಡ್ರಿ ಸಿಕ್ಸರ್ಗಳ ಲೆಕ್ಕಾಚಾರವನ್ನು ಮಾಡಿ ಆಡುವಂಥ ಆಟಗಾರ ಕೂಡ. ದಿಲೀಪ್ ಗೆದ್ದಂತ ಚೆಂಡು ಬಹಳ ಶುದ್ಧ ಬರೀತಿ ಒಂದು ಗ್ಯಾಪ್ ಶಾಟ್ ಅನ್ನ ದಿಲೀಪ್ ದಾಖಲಿಸಿದ್ರು. ಡೀಪ್ ಪಾಯಿಂಟ್ ಸೀಮಾರೇಖೆನ ಕಂಡ್ಕೊತಾ ಇದೆ. ಬೌಂಡ್ರಿ 44-7. 7ನೇ ಓವರ್ ಚಾಲ್ತಿಯ ಕೊನೆಯ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ ಆಫ್ 7. ದಿಲೀಪ್ ಮತ್ತೆ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪವನ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಲೆಗ್ ಬೈ ರೂಪದಲ್ಲಿ ಒಂದು ಓಟವನ್ನು ದಿಲೀಪ್ ಪಡ್ಕೊಂಡ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದು ಸಿಕ್ಸರ್, 2 ಬೌಂಡ್ರಿ, ಲೆಗ್ ಬೈಸ್ ರೂಪದಲ್ಲಿ ಓಟವನ್ನು ಈ ಓವರ್ನಲ್ಲಿ ಪಡ್ಕೊಂಡಿದ್ದಾರೆ. 7 ಓವರ್ಗಳ ಮುಕ್ತಾಯಕ್ಕೆ 45ಕ್ಕೆ ತಲುಪ್ತಾ ಇದೆ. ಮೊದಲ 5ರಿಂದ 6 ಓವರ್ಗಳು ಗಮನಿಸಿದರೆ ಕೇವಲ 20ರ ಒಳಗಾಗಿ ಓಟವನ್ನು ಗಳಿಸಿದಂಥ ತಂಡ ಸದ್ಯ ಇವಾಗ ಪುಟಿದೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 7 ಓವರ್ಗಳ ಮುಕ್ತಾಯಕ್ಕೆ 45 ಓಟ. ಅಂತಿಮ 6 ಎಸೆತಗಳಲ್ಲಿ ಒಂದು 10ರಿಂದ 15 ಓಟವನ್ನು ಗಳಿಸಿದರೆ 60 ಆಸುಪಾಸಿನ ಓಟವನ್ನು ಕಲೆ ಹಾಕಿದರೆ ಒಂದು ಹೋರಾಟ ಮೊತ್ತವನ್ನು ಪೇರಿಸ್ತಾರೆ. ನಿಟ್ಟಿನಲ್ಲಿ ಅದೆಷ್ಟು ಓಟವನ್ನು ಅಂತಿಮ ಓವರ್ ಚಾಲ್ತಿಯಲ್ಲಿ ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಸದ್ಯ ಇವಾಗ ಎಸ್ಗಾರಿಕೆ ಭಾಗದಲ್ಲಿ ನ್ಯಾಶ್ ಮಹೇಶ್ ಬರ್ತಾ ಇದ್ದಾರೆ. ಮಹೇಶ್ ಟು ದಿಲೀಪ್, ಲೆಫ್ಟಿ ದಿಲೀಪ. ಓವರ್ ದ ಹೆಡ್ ವೈಡ್ ಬಾಲ್ ರಿವ್ಯೂ ಅನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಮತ್ತೆ DRS. ಪವನ್ ರೆಡ್ಡಿ ಮತ್ತು ಮುರಳಿ ಅವರ ಜೊತೆಗೂಡಿ ಈ ಒಂದು ಟೂರ್ನಮೆಂಟ್ಗೆ ಈ ಒಂದು ರೂಪರೇಷೆಯನ್ನು ಸಿದ್ಧತೆ ಮಾಡುವಾಗ ಪವನ್ ರೆಡ್ಡಿ ಅಣ್ಣ ಮತ್ತು ಮುರಳಿ ಅಣ್ಣ ಅವರ ಜೊತೆಗೂಡಿ ಒಂದು ಅತ್ಯುತ್ತಮವಾಗಿ ಕೆಲಸವನ್ನು ನಿಭಾಯಿಸಿದಂಥ ಆದಿಯವರು, ಬಾಂಡ್, ದರ್ಶನ್, ಹರಿ, ಯೋಗಿ, ಸ್ಟಾಲಿನ್, ನಾಗ, ಸುರೇಶ್, ಅಜಯ್, ಸರ್ವಣ, ಅಶೋಕ್ ವರ್ತೂರು, ಮುನಿ ಇವರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗಿನ ಮುಖಾಂತರವಾಗಿ ಅಲ್ಲಿ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಯಕ್ಷಾಸ್ತ್ರ ರೂಪದಲ್ಲಿ ಮತ್ತೆ ಒಂದು ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. 46, 46 for 7. ಮಹೇಶ್ ಮತ್ತೆ ಮೊದಲ ಚೆಂಡನ್ನು ರೀಲೋಡ್ ಮಾಡಬೇಕಾಗಿದೆ. ಒಂದು ಕ್ಷೇತ್ರ ರಕ್ಷಣೆ ಕೂಡ ಬದಲಾವಣೆಯನ್ನು ಕಾಣ್ತಾ ಇದೆ. ಸುಂದರತೆ ಚೆಂಡು ಮಹೇಶ್ ಮುಖಾಂತರವಾಗಿ ಒಂದು ಓಟ. 2ನೇ ಓಟವನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. 1 ಓಟದ ಹೆಚ್ಚುವರಿ ತಂಡದ ಒಟ್ಟು ಮೊತ್ತ 47ಕ್ಕೆ ತಲುಪ್ತಾ ಇದೆ. ಅರ್ಧ ಶತಕದ ಆಸುಪಾಸಲ್ಲಿರುವಂಥ ಟ್ರೋಫಿ ಫೈಟರ್ಸ್ ಉಳಿದ 5 ಚೆಂಡುಗಳು ಇಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಬಾಕಿ ಉಳಿತಾ ಇದೆ.
ಶಾರ್ಟ್ ಆಗಿ ಬೀಳ್ತಾ ಇದೆ. ಮಹೇಶ್ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಅಂತಿಮ ಓವರ್ ಚಾಲ್ತಿ, ಎರಡನೇ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಈ ನಡುವೆ ಬಹಳಷ್ಟು ಸುಂದರತೆಯ ಹೊಡೆತ. ವೈಡಿಶ್ ಲಾಂಗ್ ಆಫ್ ವಿಭಾಗದಲ್ಲಿ ಷಟ್ಕ ಸಿಕ್ಸರ್, ಆ ರೋಟದ ಸೇರ್ಪಡೆ. ಈ ಸಿಕ್ಸರ್ ಮುಖಾಂತರವಾಗಿ ಟ್ರೋಫಿ ಫೈಟರ್ಸ್ ಟೀಮ್ 50 ಕೂಡ ಕಂಪ್ಲೀಟ್ ಮಾಡ್ತಾ ಇದೆ. 53 ಫಾರ್ 7, 53ಕ್ಕೆ 7. ಮೊದಲೇ ತಿಳಿಸಿದ ಹಾಗೆ ಒಂದು ಹೋರಾಟ ಮೊತ್ತ 60 ದಾಖಲಿಸಿದರೆ ಖಂಡಿತವಾಗ್ಲೂ ಹೋರಾಟ ನಡೆಸುವಂತ ಒಂದು ಅವಕಾಶಗಳಿದೆ ಟ್ರೋಫಿ ಫೈಟರ್ಸ್. ಮತ್ತೆ ಔಟ್ ಸೈಡ್ ಆಫ್ ಸ್ಟಿಕ್ ಬಿದ್ದಿರ್ತಕ್ಕಂಥ ಚೆಂಡು ಡೀಪ್ ಎಕ್ಸ್ಟ್ರಾ ಕಾರ್ಸ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಕ್ತಾ ಇದೆ. ಒಂದು ಓಟ, ಎರಡು ಓಟವನ್ನ ಪುಟ್ಟ ಪಡ್ಕೊಳ್ತಾ ಇದ್ದಾರೆ. ಫಿಫ್ಟಿ 55 ಫಾರ್ 7, 55ಕ್ಕೆ 7. ಫೋಟೋಗಳು ಬರ್ತಾ ಇಲ್ಲ. 5ನೇ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಇವಾಗ ಮೊದಲ ಇನ್ನಿಂಗ್ಸ್ ನ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ಇನ್ ಫಸ್ಟ್ ಇನ್ನಿಂಗ್ಸ್. ಡೌನ್ ದ ಲೆಗ್ ಸೈಡ್, ವೈಡ್ ಬಾಲ್. Another extra runs added into the team's total. 56 for 7. Again ಮಹೇಶ್ ಅವರು ಇವಾಗ ರೀಲೋಡ್ ಮಾಡಬೇಕಾಗಿದೆ. ಅಂತಿಮ ಚೆಂಡು 56, ಲಾಸ್ಟ್ ಬಾಲ್. ಸ್ಲೋ ಓವರ್ 1. ಒಂದು ಓಟಗಳಿಗೆ ಮಾತ್ರ ಅಂತಿಮ ಚೆಂಡಿನಲ್ಲಿ ಲೆಗ್ ಬೈಸ್ ರೂಪದಲ್ಲಿ ಮಹೇಶ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದು ಸಿಕ್ಸರ್ ಬಂದರೂ ಕೂಡ ಬಳಿಕದ ಎಲ್ಲ ಚೆಂಡುಗಳು ಕೂಡ ಅತ್ಯುತ್ತಮವಾಗಿ ದಾಖಲಿಸಿದ ಮಹೇಶ. 8 ಓವರ್ಗಳ ಮುಕ್ತಾಯಕ್ಕೆ 57, 58ರ ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ JM ವಾರಿಯರ್ಸ್. JM ವಾರಿಯರ್ಸ್ಗೆ ಜಯಿಸಲೇಬೇಕಾದಂಥ ಪಂದ್ಯ. 58ರ ಟಾರ್ಗೆಟ್, ಜಸ್ಟ್ ಒಂದು ಫೈಟಿಂಗ್ ಟಾರ್ಗೆಟ್ ಅನ್ನು ಪಡ್ಕೊಂಡಂತ ಟ್ರೋಫಿ ಫೈಟರ್ಸ್ ಈ ಪಂದ್ಯವನ್ನು ಯಾವ ರೀತಿಯಾಗಿ ಉಳಿಸ್ತಾರೆ ನೋಡಬೇಕಾಗಿದೆ. ಖಂಡಿತವಾಗ್ಲೂ JM ವಾರಿಯರ್ಸಿನ ಎಸ್ಗಾರರಿಗೆ ಇಲ್ಲಿ ನಾವು ಕೃತಜ್ಞತೆಯನ್ನು ಸಮರ್ಪಿಸಲೇಬೇಕಾಗಿದೆ. ಒಂದು ಅತ್ಯುತ್ತಮವಾದಂಥ ಒಂದು ಎಸ್ಗಾರಿಕೆಯನ್ನು ಎಸ್ಗಾರು ಮಾಡಿದ್ದಾರೆ. ಜಯಂತ್ ಆಗಿರ್ಬೋದು, ಮಂಜಾ ಆಗಿರ್ಬೋದು, ಮಾರ್ಕ್ ಅವರಾಗಿರ್ಬೋದು, ಸೌರವ್ ಭದ್ರಾ ಮತ್ತು ಮಾರ್ಕ್ ನ್ಯಾಶ್ ಮಹೇಶ ಎಲ್ಲರೂ ಕೂಡ ಒಂದು ಅತ್ಯುತ್ತಮವಾದಂಥ ಎಕನಾಮಿಕಲ್ ಬೌಲಿಂಗ್ ಮಾಡಿದ್ರು. ಕೇವಲ 57 ಓಟಗಳಿಗೆ ಟ್ರೋಫಿ ಫೈಟರ್ಸ್ ತಂಡಕ್ಕೆ ಕಟ್ಟಿ ಹಾಕಿದ್ದಾರೆ. ಒಂದು 58ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ ಇಲ್ಲಿ JM ವಾರಿಯರ್ಸ್. ಈ ಮೊತ್ತವನ್ನು ಟ್ರೋಫಿ ಫೈಟರ್ಸ್ ಯಾವ ರೀತಿಯಾಗಿ ಉಳಿಸ್ತಾರೆ ಅಂತ ನೋಡಬೇಕಾಗಿದೆ. ಮಸ್ಟ್ ವಿನ್ ಗೇಮ್ ಫಾರ್ JM ವಾರಿಯರ್ಸ್. ಮೊದಲ ಇನ್ನಿಂಗ್ಸ್ ಮುಕ್ತಾಯ. ಮುಂದಿನ ಹಂತಕ್ಕಾಗಿ ಮತ್ತೆ ವೀಕ್ಷಕರು ಬದಲಾವಣೆ. ಉಮೇಶ್ ಮೆಂಡನ್, ಬಸರಿಕಟ್ಟೆ, ಚಿಕ್ಕಮಗಳೂರು.
ಗೌಡ್ರು ಸರ್ ಅವರಿಗೆ ನಾವು ಆತ್ಮೀಯ ಆದರಣೀಯ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದೂರದ ಹುಬ್ಬಳ್ಳಿಯಿಂದ ನಮ್ಮ ಈ ಒಂದು ಬೆಂಗಳೂರಿನಲ್ಲಿ ಜರುಗ್ತಾ ಇರ್ತಕ್ಕಂಥ ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 1 ಒಂದು ಅದ್ದೂರಿ ಕ್ರಿಕೆಟ್ ಪಂದ್ಯಕೂಟದ ಅತಿಥಿ ಅಭ್ಯಾಗತರು ನಮ್ಮ RN ತಂಡದ ಮಾಲೀಕರಾಗಿರ್ತಕ್ಕಂಥ ರಂಗಣ್ಣಗೌಡರು ನಾಗರಾಜ್ ಸಾರ್ ಅವರು ನಮ್ಮ ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗಿನ ಪರವಾಗಿ ಪವನ್ ರೆಡ್ಡಿ, ಮುರಳಿ ಮತ್ತು ಗೆಳೆಯರ ಬಳಗದಿಂದ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಫ್ರಮ್ ದ ಹುಬ್ಳಿ. ಖಂಡಿತವಾಗ್ಲೂ ನಮ್ಮ ರಂಗಣ್ಣ ಸರ್ ಅವ್ರ ಬಗ್ಗೆ ಹೇಳಲೇಬೇಕು. ಕ್ರಿಕೆಟ್ ಎಲ್ಲೇ ನಡೀಲಿ, ಯಾವುದೇ ಟೂರ್ನಮೆಂಟ್ ಆಗಿರಲಿ, RN ತಂಡವನ್ನು ಕಟ್ಟಿಕೊಂಡು ಪ್ರತಿಯೊಂದು ಕಡೆ ಕೂಡ ಟೀಮನ್ನು ಎಂಟ್ರಿ ಹಾಕಿ ಮತ್ತು ಹುಬ್ಳಿ ಪರಿಸರದಲ್ಲಿ ಬಹಳಷ್ಟು ಸಮಾಜ ಪರ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ನಮ್ಮ RN ತಂಡದ ಮಾಲೀಕರಾಗಿರ್ತಕ್ಕಂಥ ರಂಗಣ್ಣಗೌಡರು. ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ.
KSP ಸೀಸನ್ 1 ಬೆಂಗಳೂರು ಗ್ಲಾಡಿಯೇಟರ್ಸ್ ಪರವಾಗಿ ಬಹಳ ಉತ್ತಮ ರೀತಿಯೊಂದು ಎಸ್ಆರ್ಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಯುವ ಬೌಲರ್ ವರುಣ್ ಇತ್ತ ಮೊದಲ ಓವರ್ನಲ್ಲಿ ಚೆಂಡನ್ನು ಪಡ್ಕೊಂಡಿದ್ದಾರೆ ಕೂಡ. ಈಗಾಗಲೇ ಆರಂಭಿಕ ಕೆಲಸ ಮುಕ್ತಾಯ ಮಾಡಿಕೊಡ್ತಾ ಇದ್ದಾರೆ. ಅಪ್ಪಿ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಮತ್ತೆರಡನೇ ಬಾರಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಆರಂಭಿಕ ಹಂತದ 57 ಓಟವನ್ನು ದಾಖಲಿಸಿರ್ತಕ್ಕಂಥ ಟ್ರೋಫಿ ಫೈಟರ್ಸ್ ಬೌಲರ್ಸ್ಗಳು ಈ ರೀತಿಯ ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ ಪಡ್ಕೊಂಡ್ರೆ ಮಾತ್ರ ಈ ಪಂದ್ಯವನ್ನು ಜಯಿಸಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಯುವ ಬೌಲರ್ ವರುಣ್ ಡಾಟ್ ಬಾಲ್ ದಾಖಲಿಸ್ತಾ ಇದ್ದಾರೆ. ತೀರಾ ಕೆಳಚಾದ ಹೋಗ್ತಾ ಇದೆ. ಬಹಳ ಮನವಿಗೆ ಪುರಸ್ಕಾರ ಇದ್ದ ಕಾರ್ಡ್ ಬ್ಯಾಂಡ್ ರೂಪದಲ್ಲಿ JM ವಾರಿಯರ್ಸ್ ಇದ್ದ ಆರಂಭಿಕ ಸರದಿಯ ಆಟಗಾರನ ವಿಕೆಟ್ಸ್ ಕಳ್ಕೊಳ್ತಾ ಇದೆ. ಪ್ರದೀಪ್ ಅಪ್ಪಿ ವಾಪಸ್ ಆಗ್ತಾ ಇದ್ದಾರೆ. ಅದ್ಯಾವ ಆಟಗಾರ ಅಂಕಣ 8 ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಮೊದಲ 3 ಚೆಂಡುಗಳು ಬಹಳಷ್ಟು ಮಧ್ಯೆ ಒಂದೆಡೆ ವರುಣ್ ಮುಕ್ತವನ್ನು ಮಾಡಿಕೊಳ್ತಾ ಇದ್ದಾರೆ. KSP ಸೀಸನ್ 1 ಬಹಳಷ್ಟು ಉತ್ತಮವಾದ SRಗೆ ತೋರ್ಪಡಿಸಿರ್ತಕ್ಕಂಥ ಆಟಗಾರ ಇಲ್ಲಿ ಪ್ರಮುಖ ಪಂದ್ಯದಲ್ಲಿ ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಹೊಸ ಆಟಗಾರರ ಸೇರ್ಪಡೆ ಈ ಒಂದು ಶ್ರೀಮಂತಿಗೆ ಪಂದ್ಯಾಕೂಟದ ಪ್ರಮುಖ ಆಯೋಜಕರಲ್ಲಿ ಓರ್ವರು ಟೀಮ್ ಇಂಡಿಯಾ ಬಾಬುಲನ್ ಅಪ್ರತಿಮ ಆಟಗಾರ ಪವನ್ ರೆಡ್ಡಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ಪ್ರಮುಖ ಪಂದ್ಯಾಟದ ವೀಕ್ಷಣೆ ಇರ್ತಕ್ಕಂಥವ್ರು ದೂರದ ಹುಬ್ಬಳ್ಳಿಯಿಂದ ಆಗಮಿಸಿರ್ತಕ್ಕಂಥ RN ಕ್ರಿಕೆಟರ್ಸ್ ನ ಮಾಲೀಕರು ಶ್ರೀಯುತ ರಂಗಣ್ಣಗೌಡರ ಜೊತೆಗಾಗಿ ಅವರ ಸ್ನೇಹಿತರು ಈ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ KHPL 2026 ಪಂದ್ಯಾಕೂಟದ ಮುಖಾಂತರ ಆತ್ಮೀಯ ಆದರಣೀಯ ಸ್ವಾಗತವನ್ನು ಮತ್ತೊಮ್ಮೆ ನಾವು ಕೋರ್ತಾ ಇದ್ದೇವೆ ಕೂಡ. ಪವನ್ ರೆಡ್ಡಿ ಹೊಸ ಆಟಗಾರ ಸೇರ್ಪಡೆ. ಶೂನ್ಯಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ ಪ್ರದೀಪ್ ಅಪ್ಪಿ ರೂಪದಲ್ಲಿ. 58 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಹಳಷ್ಟು ತಮ್ಮ ರೀತಿಯ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟ. ವರುಣ್ ಮತ್ತೆ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಪ್ರಮುಖ ಪಂದ್ಯಾಟದಲ್ಲಿ ಬಹಳಷ್ಟು ತಮ್ಮ ರೀತಿಯ 4 ಚೆಂಡುಗಳನ್ನು ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ ಒಂದು ಯಶಸ್ಸನ್ನು ಕೂಡ ಇಲ್ಲಿ ವರುಣ್ ಪಡ್ಕೊಂಡಿದ್ದಾರೆ ಕೂಡ. ಇಲ್ಲಿ ಟ್ರೋಫಿ ಫೈಟರ್ಸ್ ವರ್ಸಸ್ ಟೀಮ್ JM ವಾರಿಯರ್ಸ್ ಪಂದ್ಯವನ್ನು ಆಡ್ತಾ ಇದೆ. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಈತ ಮಿಡ್ ಆಫ್ ಅಲ್ಲಿ ಓಟಗಳು ಬರುತ್ತಾ ಇದೆ. 1 ಓಟಗಳ ಸೇರ್ಪಡೆ ಪವನ್ ರೆಡ್ಡಿ ಅವರ ಖಾತೆ ಆರಂಭವನ್ನು ಕಾಣ್ತಾ ಇದೆ. ತಡ ಮೊತ್ತವೂ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. 5 ಚೆಂಡುಗಳು ಮುಕ್ತಾಯದ ಬಳಿಕಿದ್ದ 1 ಓಟವನ್ನು ದಾಖಲಿಸ್ತಾ ಇದೆ. 58ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡುತ್ತಾ ಇದೆ. ಈತ ಶಂಕರ್ ಮಾಸ್ಟರ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ವರುಣ್ ಕೊನೆ ಬಾರಿ ರೇವಾ ಶಾಟ್ ಹೊಳತ ದಾಖಲಿಸಲ ಪ್ರಯತ್ನ. ಶಂಕರ್ ಮಾಸ್ಟರ್ ಈತ ಬಹಳಷ್ಟು ತಮ್ಮ ರೀತಿಯ ಹೊಳತನ ದಾಖಲಿಸಿದ ಅಂತಿಮ ಪುರುಷ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಮಾಡುತ್ತಾ ಇದ್ದಾರೆ. ನಡುವೆ 2ನೇ ಓಟವನ್ನು ಶಂಕರ್ ಮಾಸ್ಟರ್ ದಾಖಲಿಸ್ತಾ ಇದ್ದಾರೆ ಕೂಡ. ಇಲ್ಲಿ ಪ್ರಾರಂಭಿಕ ಓವರ್ ಮುಕ್ತಾಯ. ವರುಣ್ ಬಹಳಷ್ಟು ತಮ್ಮದ ಒಂದು ಓವರ್ ಅನ್ನು ಇಲ್ಲಿ ಮುಕ್ತಾಯವನ್ನು ಮಾಡಿಕೊಳ್ತಾ ಇದ್ದಾರೆ. 6 ಚೆಂಡುಗಳ ಮುಕ್ತಾಯದ ಬಳಿಕಿದ್ದ JM ವಾರಿಯರ್ಸ್ ಗಳ ತಂಡ 3 ಓಟವನ್ನು ದಾಖಲಿಸ್ತಾ ಇದೆ. ಈಗಾಗಲೇ ಮುಖ್ಯ ವೇದಿಕೆ ಮೇಲೆ ದೂರದ ಹುಬ್ಬಳ್ಳಿಯಿಂದ ಅಪ್ಪಟ ಕ್ರಿಕೆಟ್ ಅಭಿಮಾನಿ ಬಡವರ ಬಂಧು ಸಮಾಜಮುಖಿ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ರಂಗನಗೌಡರು ಸರ್ ಅವರು ಹಾಗೂ ಅವರ ಜೊತೆ ಎಲ್ಲ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ತಮ್ಮ ಸ್ಥಾನವನ್ನು ಅಲಂಕರಿಸ್ತಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಬೆಂಗಳೂರಿನ ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಸಂಘಟಕರಿಂದ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ.
ಸ್ವಾಗತ ಸರ್, ಸುಸ್ವಾಗತ. ಎರಡನೇ ಓವರ್ಗಾಗಿ ಮತ್ತೊಂದು ಯಶಸ್ವಿ ಬೌಲರ್ ಪುರುಷ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಪವನ್ ರೆಡ್ಡಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಮೂರಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ರಂಗನಗೌಡರು ಜೊತೆಗಾಗಿ ಹುಬ್ಬಳ್ಳಿಯಿಂದ ಆಗಮಿಸಿರ್ತಕ್ಕಂಥ ಅವರ ಸ್ನೇಹಿತರು ಶಿವತಾ ಸತೀಶ್ ಅವರು, ಜೊತೆಗಾಗಿ ರುದ್ರೇಶ್ ಸರ್ ಅವರು, ಮಹೇಶ್ ಅಣ್ಣನವರು, ನಾಗೇಶ್ ಅಣ್ಣನವರು ಪ್ರಸ್ತುತ ನಮ್ಮ ವ್ಯವಸ್ಥಿತ ಪಂದ್ಯಾಟಕ್ಕೆ ದೂರದಿಂದ ಆಗಮಿಸಿ ಪಂದ್ಯಾಟದ ವೀಕ್ಷಣೆ ಈಗಾಗಲಿದ್ದಾರೆ. ಅವ್ರಿಗೆಲ್ಲ ಕ್ರೀಡಾಪಟುಗಳ ಜೊತೆಗಾಗಿ ನಮ್ಮ ಸಂಘಟಕರ ಪರವಾಗಿ ಮತ್ತೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕೂಡ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಗೂಟದ ಭಾಗದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಹಂತದಲ್ಲಿ ಹೆಚ್ಚುವರಿ ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. 58ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರತಕ್ಕಂಥ ತಂಡ ಆರಂಭಿಕ ಓವರ್ನಲ್ಲಿ ಪ್ರದೀಪ್ ಅಬ್ಬಿ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡ್ರ ಬಳಿಕ ಪವನ್ ರೆಡ್ಡಿ ಅಂಕನ ಎಂಟನ್ನು ಖಂಡಿತ ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ 6 ಓಟಗಳು ಕಾಣ ಸಿಗ್ತಾ ಇದೆ ಕೂಡ. ಪುರುಷಿ ಹೆಸರಗಂತ ಮೂರನೆಯ ಚೆಂಡು ಹೊರ ತಿರುವನ್ನ ಕಾಣ್ತಾ ಇದೆ. ವೈಡ್ ಬಾಲ್ ಸೂಚನೆ ನಿರ್ಣಾಯಕರವನ್ನು ಸಾಯಿದ್ದಾರೆ. ಅತಿಕ್ರಮ ಊಟಗಳ ಸೇರ್ಪಡೆ 7 ಊಟವನ್ನು ತಲುಪ್ತಾ ಇದೆ. 51 ಊಟಗಳು ಬರಬೇಕಾಗಿದೆ 40 ಎಸೆತಗಳಲ್ಲಿ. ಲೀಗ್ ಹಂತದ ಅಂತಿಮ ಪಂದ್ಯ ಅಂಕಣವಾಗಲಿ ಸಾಗ್ತಾ ಇದೆ ಕೂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಡುವೆ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 58ರ ಒಂದು ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇದ್ದಾರೆ ಕೂಡ. ಶಂಕರ್ ಮಾಸ್ಟರ್ ಸ್ಟ್ರೈಕ್ ಅಲ್ಲಿ ಈತ ಪುರುಷಿ ಮತ್ತೆ 4ನೆಯ ಬಾರಿ. ವೆರಸನ ಹೊಳತವನ ದಾಖಲಿಸಲ ಪ್ರಯತ್ನಗಳು ಸಾಗಿತ್ತು. ಲಾಂಗ್ ಆಫ್ ಮತ್ತು ಲಾಂಗ್ ನಡುವೆ ಒಂಟಿ ಓಟಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿತ 8 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದೆ. 50 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಇನ್ನಿರುವಂತಹ 38 ಚೆಂಡುಗಳಲ್ಲಿ. ಎರಡು ಚೆಂಡುಗಳು ಬಾಕಿ ಉಳಿತಾ ಇದೆ ಒಬ್ಬರ ಮುಕ್ತಕ್ಕಾಗಿ ಕೂಡ. ಮೆರಸನ ಹೊಲತವನ್ನು ದಾಖಲಿಸಲು ಪ್ರಯತ್ನ ಬಿಡಾಪಲ್ಲಿ ಬಲೌಷಧ ಬಂದೈತೆ. ಹೊಲತ ದಾಖಲಿಸುವಂತ ಕಾಣ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಇಲ್ಲಿ ಡೌನ್ ಬಾಲ್ ಸೇರ್ಪಡೆ 2ನೇ ಓವರ್ ಮುಕ್ತಕ್ಕಾಗಿ ಬಾಕಿ ಉಳಿತಾ ಇದೆ. 8ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಜೆಎಂ ವಾರಿಯರ್ಸ್ಗಳ ತಂಡ. ಪುರುಷಿ ಹೆಸರತಕ್ಕಂಥ ಕೊನೆಯ ಚೆಂಡು ಮುಕ್ತಾವನ್ನ ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ 2ನೇ ಓವರ್ ಪುರುಷಿ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಜೆಎಂ ವಾರಿಯರ್ಸ್ ಮುಕ್ತಾಯದ 12 ಚೆಂಡುಗಳ ಬಳಿಕ 8 ಓಟವನ್ನು ತಲುಪ್ತಾ ಇದ್ದಾರೆ. ಅಂತಿಮ 36ಕ್ಕೆ 50 ಓಟಗಳ ಅವಶ್ಯಕತೆ. ಅದ್ಯಾವ ಎಸೆತಗಾರನ ಪರಿಚಯಿಸ್ತಾ ನೋಡಬೇಕಾಗಿದೆ. ಈಗಾಗಲೇ 2 ಮಂದಿ ಬೌಲರ್ಸ್ ಬಹಳಷ್ಟು ಉತ್ತಮವಾದ ಎಸ್ಗಾರಿಕೆನ ಮುಕ್ತಾಯವನ್ನು ಮಾಡಿ ಕೊಡ್ತಾ ಇದ್ದಾರೆ ಕೂಡ. ವ್ಯವಸ್ಥಿತ ಶ್ರೀಮಂತಿಗೆ ದಾಖಲೆಯ ಪಂದ್ಯಾಕೂಟ ಕರ್ನಾಟಕ ಔಟ್ ಬಾಲ್ ಪ್ರೀಮಿಯರ್ ಲೀಗ್ 2026 KVR ಮತ್ತು KMS ಗ್ರೂಪ್ ಸಂಘಟನೆ ಮಾಡ್ತಾ ಇದೆ. ಈ ಒಂದು ಪಂದ್ಯಾಕೂಟಕ್ಕೆ ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥವ್ರು ಪಂದ್ಯಾಕೂಟದ ಕೇಂದ್ರ ಬಿಂದು ಶ್ರೀಯುತ ಮನೋಹರ್ ರೆಡ್ಡಿ ಸರ್ ಅವರು,
ಜೊತೆಗಾಗಿ ಸುರೇಶ್ ರೆಡ್ಡಿ ಸರ್ ಅವರು, ಚರಣ್ ರಾಜ್, ಅನ್ನೆಪ್ಪಣ್ಣ, ಶಶಿ, ಬಾಲಕೃಷ್ಣ, ರಾಜಪ್ಪ ಎಚ್, ಮುರಳಿ ಅವರು, ಮುನಿಸ್ವಾಮಿ ಅವರು, ಕೇಶವರೆಡ್ಡಿ, ಎಸ್ ಎಂ ಕೃಷ್ಣರವರು, ವಿನಯ್ ಅವರು, ಜೊತೆಗಾಗಿ ಸುರೇಶ್ ಶಿಟ್ ಅವರು. ಇದು ಮತ್ತೆ ವರುಣ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಾರಂಭಿಕ ಓವರ್ ಅನ್ನು ಬಹಳ ಉತ್ತಮವಾಗಿ ಮುಕ್ತಾಯವನ್ನು ಮಾಡಿಕೊಟ್ಟಂತ ಯಶಸ್ವಿ ಬೌಲರ್ ಅದೇ ಯಾವ ರೀತಿ 306 ಚೆಂಡುಗಳನ್ನು ಮುಕ್ತಾಯ ಮಾಡಿಕೊಡ್ತಾ ನೋಡಬೇಕಾಗಿದೆ. ಆರಂಭಿಕ ಎಸೆತ ಮುಕ್ತಾಯವನ್ನು ಕಾಣ್ತಾ ಇದೆ. ಅತಿಕ್ರಮ ಓಟಗಳಿಗೆ ವರುಣ್ ಅವಕಾಶವನ್ನು ಮಾಡಿಕೊಟ್ರು. ವಿಶಿಷ್ಟ ಶೈಲಿಯಲ್ಲಿ ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್ ಒಂದೆಡೆ ಸೂಚನೆ ರವಾನಿಸ್ತಾ ಇದ್ದಾರೆ. ಲೆಗ್ ಅಂಪೈರ್ ಆಗಿ ರಮಾಕಾಂತ್ ಪವಾರ್ ಮಹಾರಾಷ್ಟ್ರದ ನಿರ್ಣಾಯಕರು. ತೀರ್ಪುಗಾರರಿಗೆ ಪೀಠನೆ ಅಲಂಕರಿಸಿದ್ದಾರೆ ಕೂಡ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರ್ತಾ ಇಲ್ಲ. ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮೇರೆ ಸರ ಹಳತ ಲಾಗ ಸಲ ಫಾದ ಬಹಳ ಶತ ಬರುತ್ತೆ. ಹಳತ ಲಾಗ ಫಲಿತ ಬಹಳ ಶತ ಬರುತ್ತೆ. ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಪವನ್ ರೆಡ್ಡಿ ದಾಳಬೇಕಾದ್ರಿಗಿಂತ ಸಿಕ್ಸರ್ ಇಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 2ನೇ ಕ್ರಮಾಂಕದ ಆಟಗಾರ ಟೀಮ್ ಇಂಡಿಯಾ ಬಾಬುಲರ್ ಅಪ್ರತಿಮ ಆಟಗಾರ. ಪ್ರಸ್ತುತ KHPL 2026ರಲ್ಲಿ JM ವಾರಿಯರ್ಸ್ ತಂಡವನ್ನು ಹೊಂದಿಕೊಂಡು ಆಡುತ್ತಾ ಇದ್ದಾರೆ. ಈ ಒಂದು ಶ್ರೀಮಂತಿಗೆ ಹಗಲು ರಾತ್ರಿ ಪಂದ್ಯಾಕೂಟದ ಪ್ರಮುಖ ಆಯೋಜಕರಲ್ಲಿ ಓರ್ವರು ಕೂಡ ಪವನ್ ರೆಡ್ಡಿ ಈಗಾಗಲೇ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ ಕೂಡ. 16 ಓಟವನ್ನು ತಲುಪ್ತಾ ಇದೆ. 42 ಓಟಗಳು ಬರಬೇಕಾಗಿದೆ 34 ಚೆಂಡುಗಳಲ್ಲಿ. ತರ್ಟಿಮುಟ್ಟು ಓಟವನ್ನು ದಾಖಲಿಸಿ ಸಫಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 17 ಓಟವನ್ನು ತಲುಪ್ತಾ ಇದ್ದಾರೆ. 33 ಚೆಂಡುಗಳು ಬಾಕಿ ಉಳಿತಾ ಇದೆ. 41 ಓಟಗಳು ಬರಬೇಕಾಗಿದೆ. ಯಶಸ್ವಿ ದಾಖಲೆಯ ಪಂದ್ಯಾಕೂಟದ ಯಶಸ್ಸಿನೊಂದಿಗೆ ಕೈ ಜೋಡಿಸ್ತಾ ಇರ್ತಕ್ಕಂಥವ್ರು KMS ಗ್ರೂಪ್ ಅವರು, ಸ್ವರ್ಣ ಗ್ರೂಪ್ ಅವರು, ರೋಹನ್ ಬಿಲ್ಡರ್ಸ್, ಟ್ರೆಂಡ್ಸ್ ಅವರು ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬೆರಸನ ಹಳತ ದಾಖಲಿಸಲ ಪ್ರಯತ್ನ ಸದರತೆ ಹಳತ ತಳಮಳಕ ಚೆಂಡು ಡಿಫೆಕ್ಷನ್ ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇಲ್ಲಿ ಸಿಕ್ಸರ್ ಶಂಕರ್ ಮಾಸ್ಟರ್ ದಾಖಲಿಸ್ತಾ ಇದ್ದಾರೆ. ಕಳೆದ ಚೆಂಡಿನ ಸಿಕ್ಸರ್ ಅನ್ನು ಪವನ್ ರೆಡ್ಡಿ ದಾಖಲಿಸ ಬಳಿಕಿತ ಇಲ್ಲಿ ಪ್ರಸ್ತುತ ಸಿಕ್ಸರ್ ಅನ್ನು ಶಂಕರ್ ಮಾಸ್ಟರ್ ದಾಖಲಿಸ್ತಾ ಇದ್ದಾರೆ. 23 ಓಟವನ್ನು ತಲುಪ್ತಾ ಇದೆ ಕೂಡ. 58ರ ಟಾರ್ಗೆಟ್ ಸಂಖ್ಯೆ JM ವಾರಿಯರ್ಸ್ ಗಳ ತಂಡ ಚೇಸ್ ಮಾಡುತ್ತಾ ಇದೆ. ಅದ್ಯಾವ ರೀತಿ ಲೀಗ್ ಹಂತದ ಅಂತಿಮ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತಾ ನೋಡಬೇಕಾಗಿದೆ. ಮತ್ತೆ 5ನೇ ಬಾರಿ ರೇವಾ ಶಾಟ್ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ತಳಮತಿತ 3ರ ಚಾಲ್ತಿಯಲ್ಲಿ 27 ಓಟವನ್ನು ತಲುಪ್ತಾ ಇದೆ. 31 ಓಟಗಳು ಬರಬೇಕಾಗಿದೆ. ಇನ್ನಿರ್ತಕ್ಕಂಥ 31 ಎಸೆಗಳಲ್ಲಿ 31ಕ್ಕೆ 31 ಓಟಗಳ ಅವಶ್ಯಕತೆ. ಪ್ರತಿಯೊಂದು ಚೆಂಡಿಗೂ ಕೂಡ ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಿದ್ರು ಕೂಡ ಸುಲಭವಾಗಿ ಜಯಿಸಬಲ್ಲ ಪಂದ್ಯ. ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ ಏನೋ ಹಳೆಪಟ್ಟಣ ಕಟ್ಟಿರ್ತಕ್ಕಂಥ ನಿದರ್ಶನಗಳಿದೆ. ಮತ್ತೆ ಶಂಕರ್ ಮಾಸ್ಟರ್ ಇಲ್ಲಿ ಸಿಕ್ಸರ್ ಅನ್ನು ದಾಖಲಿಸಲ್ಲ. 6 ಓಟಗಳ ಸೇರ್ಪಡೆ ಆರಂಭಿಕ ಸರದಿ ಆಟಗಾರನಿಗೆ
ಅಂಕಗಳ ಎಂಟ್ರಿನ ಪಡ್ಕೊಂಡಿರ್ತಕ್ಕಂಥ ಶಂಕರ್ ಮಾಸ್ಟರ್ ಈತ ಬಹಳ ಉತ್ತಮದೊಂದು ಅಜಯದ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. 8 ಚೆಂಡುಗಳಲ್ಲಿ 22 ರನ್ ಅಜಯದ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಕೂಡ. ಇಲ್ಲಿ 3 ಓವರ್ ಮುಕ್ತಾಯ 33ಕ್ಕೆ ಆರಂಭಿಕ ವಿಕೆಟ್ ಸಾಗಾಟವನ್ನು ಕಂಡಿದೆ ಕೂಡ. ಅದಾವ ಎಸೆತಗಾರನ ಪರಿಚಯಿಸ ನೋಡಬೇಕಾಗಿದೆ. ಆರಂಭಿಕ ಓವರನ್ನು ವರುಣ್ ಬಹಳಷ್ಟು ಉತ್ತಮವಾಗಿ ಮುಕ್ತಾಯವನ್ನು ಮಾಡಿಕೊಟ್ರು ಕೂಡ. ಈಗಾಗಲೇ ಮುಕ್ತಾಯ ಕಂಡ 3ನೇ ಓವರ್ನಲ್ಲಿ ಬಹಳಷ್ಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆರಂಭಿಕ ಮೊದಲ ಸಿಕ್ಸರ್ ಅನ್ನು ಪವನ್ ರೆಡ್ಡಿ ದಾಖಲಿಸಿದ ಬಳಿಕ 2 ಸಿಕ್ಸರ್ಗಳು ಶಂಕರ್ ಮಾಸ್ಟರ್ ದಾಳ ಮುಖಾಂತರ ದಾಖಲಾತಿಯನ್ನು ಕಂಡಿದೆ. ಬಹಳಷ್ಟು ಸಮಾಲೋಚನೆಗಳು ಸಾಗ್ತಾ ಇದೆ. ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ 2026 ಬುಧವಾರದ ಶುಭ ಮುಂಜಾನೆ ಬಹಳಷ್ಟು ವ್ಯವಸ್ಥಿತವಾಗಿ ಭಾಗದಲ್ಲಿ ಶುಭಾರಂಭವನ್ನು ಕಂಡಿತ್ತು. ಈತ ಅಂತಿಮ ದಿನದ ಪಂದ್ಯಾಟಗಳ ಅಂಕಣಗಳ ಭಾಗದಲ್ಲಿ ಸಾಗ್ತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಗುಂಜೂರು ಈ ಒಂದು ದಾಖಲೆ ಶ್ರೀಮತಿಗೆ ಪಂದ್ಯಾಕೂಟಕ್ಕಾಗಿ ಸಾಕ್ಷಿಯಾಗ್ತಾ ಇದೆ. ಕಾರ್ತಿ ಅವರನ್ನು ಪರಿಚಯಿಸ್ತಾ ಇದ್ದಾರೆ ಕೂಡ. ಪವನ್ ರೆಡ್ಡಿ ಸ್ಟ್ರೈಕ್ ಅಲ್ಲಿ ಕಾರ್ತಿ ಹೆಸರಗದ 4 ರನ್ ಮೊದಲ ಚೆಂಡು ಬಹಳ ಬರೈತೆ ಹೊಳತೈತ. ಅಂತಿಮ ಯಶಸ್ಸಿನಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ನಿರ್ಣಾಯಕರು 3rd ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ನೋಬಾ ಸೂಚನೆ ಬರ್ತಾ ಇದೆ. ಓವರ್ ಸ್ಟೆಪ್ ಒಂದೆಡೆ ಎಡವಕಿನ ಕಂಡುಕೊಳ್ತಾ ಇದ್ದಾರೆ ಕಾರ್ತಿ ಎಂಎನ್. ಇಲ್ಲಿ ಫ್ರೀಟ್ ಅವಕಾಶಗಳಿದೆ. ಪವನ್ ರೆಡ್ಡಿ ಸ್ಟ್ರೈಕ್ ಅಲ್ಲಿ ಇದ್ದಾರೆ. 58ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರತಕ್ಕಂಥ ತಂಡ 34 ಊಟವನ್ನು ತಲುಪ್ತಾ ಇದೆ. ಫ್ರೀಡ್ ಅವಕಾಶಗಳಿದೆ. ಫ್ರೀ ಹಿಟ್ ಹೆಲಿಕಾಪ್ಟರ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಸ್ಕಾರ್ ಭಾಗದಲ್ಲಿ ದೊಡ್ಡ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಒಂದೆಡೆ ಶಂಕರ್ ಮಾಸ್ಟರ್ ಮತ್ತು ಪವನ್ ರೆಡ್ಡಿ ಅವರು ಮಾಡಿದ್ದಾರೆ. ಯಶಸ್ಸಿನ ಹೊರತಗಳು ದಾಖಲಾತಿಯನ್ನು ಕಾಣ್ತಾ ಇದೆ ಕೂಡ. ತಡ ಮೊತ್ತ 36 ಊಟವನ್ನು ತಲುಪ್ತಾ ಇದೆ. 22 ಊಟಗಳು ಬರಬೇಕಾಗಿದೆ 29 ಎಸೆಗಳಲ್ಲಿ. ಬಹಳಷ್ಟು ರೀತಿಯ ಹೊಡೆತ ಮತ್ತೆ ಸ್ಟ್ರೈಕ್ ರೊಟೇಟ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ದೊಡ್ಡ ಹೆಚ್ಚುವರಿ ಇಲ್ಲಿ ಪವನ್ ರೆಡ್ಡಿ ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಮತ್ತೆ ಒಂದು ಊಟಗಳ ಪೂರೈಕೆಯೂ ಕೂಡ 37 ಊಟವನ್ನು ತಲುಪ್ತಾ ಇದೆ. 21 ಓಟಗಳು ಇನ್ನು ಕೂಡ ಬರಬೇಕಾಗಿದೆ. ಯಶಸ್ವಿಯ ಪಂದ್ಯಾಕೂಟದ ಹಿನ್ನಡೆ. ಟೀಮ್ ಇಂಡಿಯಾ ಸ್ನೇಹಿತ ವರ್ಗ ಬಹಳಷ್ಟು ಉತ್ತಮ ಪ್ರೋತ್ಸಾಹ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಒಂದು ಆದಿ ಅವರು, ಬಾಂಡ್ ಅವರು, ದರ್ಶನ್, ಹರಿ, ಯೋಗಿ, ಸ್ಟಾಲಿನ್, ಗುಂಜೂರುಪಾಳ್ಯ ನಾಗ, ಗುಂಜೂರುಪಾಳ್ಯ ಸುರೇಶ್ ಅವರು, ಸರ್ವನ್ ಪಾಯಿಂಟರ್, ಗುಂಜೂರುಪಾಳ್ಯ ಅಜಯ್, ಅಶೋಕ್ ವರ್ತೂರ್ ಈ ಒಂದು ಯಶಸ್ಸಿನ ಪಂದ್ಯಾಕೂಟದ ಹಿನ್ನಡೆ ಬಹಳಷ್ಟು ಉತ್ತಮ ರೀತಿಯೊಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಕೂಡ. ಅವರಿಗೆ KHPL 2026 ಮುಖಾಂತರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸಿದೆ ನಮ್ಮ ಸಂಘಟಕರ ಪರವಾಗಿ. ಮತ್ತೆ 38 20 ಓಟಗಳು ಬರಬೇಕಾಗಿದೆ 27 ಚೆಂಡುಗಳಲ್ಲಿ. ಕೊನೆಯ 3 ಎಸ 4ನೇ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ನೆಟ್ಟನಾರ ಹೊಡೆತನ್ನು ದಾಖಲಿಸಿದ ಒಂದು ಓಟಗಳ ಸೇರ್ಪಡೆ.
ಒಂಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ ಈ ಓವರ್ನಲ್ಲಿ ಕಂಡುಕೊಳ್ತಾ ಇದ್ದಾರೆ ಯಶಸ್ಸನ್ನು ಕಂಡ್ರು. 39 ಓಟಗಳು ಇಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ ಕೂಡ. ಕಳೆದ ಓವರ್ನಲ್ಲಿ ಬಹಳಷ್ಟು ಒಂದೆರಡು ಸಿಕ್ಸರ್ ಅನ್ನು ದಾಖಲಿಸಿರುವ ಆಟಗಾರ ಶಂಕರ್ ಮಾಸ್ಟರ್ ಒಂದೆರಡು ಸ್ಟ್ರೈಕ್ ಅಲ್ಲಿದ್ದಾರೆ. ಕಾರ್ತಿಕ್ 5ನೇ ಚೆಂಡು ಡಿಪಿಡಿ ಬಾಲಿತ ಒಂಟಿ ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಲು ಪ್ರಯತ್ನ ಶಂಕರ್ ಮಾಸ್ಟರ್ ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ಇಲ್ಲಿ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 40 ಓಟಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರುತ್ತಾರೆ. ಗುಟದ ಭಾಗದಲ್ಲಿ 1 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಲೆಗ್ ಬೈ ರೂಪದಲ್ಲಿ ತಡ ಮೊತ್ತವು ಕುರಿತ 41 ಓಟವನ್ನು ತಲುಪ್ತಾ ಇದೆ. 4 ಓವರ್ ಮುಕ್ತಾಯ 41 ಓಟವನ್ನು ತಲುಪಿದ್ದಾರೆ. 24ಕ್ಕೆ 17 ಓಟಗಳು ಬರಬೇಕಾಗಿದೆ. ಇದು 4 ಓವರ್ಗಳು ಇದು ಮುಂದಿನ ಹಂತಕ್ಕಾಗಿ ಅಫ್ಜಲ್ ಕೊಪ್ಪರನ್ನು ಬಹಳಷ್ಟು ಅಭಿಮಾನದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಹಲೋ, ಧನ್ಯವಾದಗಳು ಉಮೇಶ್ ಅವರೇ. ಇನ್ನು ಗೆಲುವಿಗಾಗಿ 24 ಎಸೆಗಳ ಮುಂದೆ ಕೇವಲ 17ರ ಅವಶ್ಯಕತೆ ಇದೆ ಟೀಮ್ JM ವಾರಿಯರ್ಸ್ ತಂಡಕ್ಕೆ. ಪುರುಷ ಸೇರ್ ಭಾಗದಲ್ಲಿ ಮೊದಲ ಎಸೆತವಾಗ ವೈಟ್ ಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ಯಕ್ಷ 1 ಓಟ ಮತ್ತಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಆ ವೈಟ್ ಬಾಲ್ ರಿವ್ಯೂವನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ಇವಾಗ ಟಿವಿ ಅಂಪೈರ್ ಆದಿತ್ಯವಾರ. ಕಾರ್ಯಕ್ರಮದ ಕೊನೆಯ ದಿನ ಇವತ್ತು ಬೊಂಬಾಟ್ ಭಾನುವಾರ ಸೂಪರ್ ಸಂಡೇ ಅಂತಿಮ ದಿನದ ಮೊದಲ ಒಂದು ಡಿಸೈಡೆಡ್ ಪಂದ್ಯ ಸಾಗ್ತಾ ಇದೆ ಟ್ರೋಫಿ ಫೈಟರ್ಸ್ ಮತ್ತು JM ವಾರಿಯರ್ಸ್ ನಡುವಣ. ಒಂದು ಹಂತದಲ್ಲಿ ಶೀಘ್ರಗತಿಯಲ್ಲಿ ವಿಕೆಟ್ಸ್ಗಳನ್ನು ಕಳ್ಕೊಂಡ್ರು ಕೂಡ ಪವನ್ ರೆಡ್ಡಿ ಮತ್ತು ಶಂಕರ್ ಮಾಸ್ಟರ್ ಜೊತೆಯಾಟವೇ JM ವಾರಿಯರ್ಸ್ ತಂಡವನ್ನು ಗೆಲುವಿನ ದಡ ಸೇರಿಸುವಂಥ ಎಲ್ಲ ಲೆಕ್ಕಾಚಾರಗಳು ಕಾಣ್ತಾ ಇದೆ. ಬ್ರೇಕ್ ಥ್ರೂ ಹುಡುಕಾಟದಲ್ಲಿ ಇರ್ತಕ್ಕಂಥ ಟ್ರೋಫಿ ಫೈಟರ್ಸ್ಗೆ ಇವಾಗ ಪುರುಷೋತ್ತಮ ಬ್ರೇಕ್ ಥ್ರೂ ಅನ್ನು ತಂದು ಕೊಡ್ತಾರೆ, ನೋಡಬೇಕಾಗಿದೆ. ವೈಟ್ ಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ ಇಲ್ಲಿ. ಎಕ್ಸ್ಟ್ರಾ 1 ಓಟ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದ್ದಾರೆ, ರಿವ್ಯೂ ಕಳ್ಕೊಳ್ತಾ ಇದ್ದಾರೆ ಇಲ್ಲಿ ಟ್ರೋಫಿ ಫೈಟರ್ಸ್ ತಂಡ. ಮತ್ತೆ ಪುರುಷಿ ಟು ಪವನ್ ರೆಡ್ಡಿ. ಎರಡನೇ ಬಾರಿಗೆ ಎಸೆದ ಚೆಂಡು ಬಹಳ ಉತ್ತಮ ರೀತಿಯ ಆಟವನ್ನು ಪವನ್ ರೆಡ್ಡಿ ಆಡಿದ್ರು. ಗಲ್ಲಿ ಭಾಗದಲ್ಲಿ ತಟ್ಟಿಮಟ್ಟಿ ಒಂದು ಓಟವನ್ನು ಪವನ್ ಪಡ್ಕೊಳ್ತಾ ಇದ್ದಾರೆ. ತಂಡಕ್ಕೆ ಮತ್ತೊಂದು ಓಟದ ಸೇರ್ಪಡೆಯೂ ಕೂಡ. ತಂಡದ ಮತ್ತೆ ಇವಾಗ 43, ಇನ್ನು 23 ಎಸೆಗಳ ಮುಂದೆ ಗೆಲುವಿಗಾಗಿ ಕೇವಲ 15 ಓಟದ ಅವಶ್ಯಕತೆ ಇದೆ. ನಡು ಸರದಿ ಒಂದು ಓವರಲ್ಲಿ ಇಡೀ ಪಂದ್ಯದ ಚಿತ್ರಣವನ್ನು ಶಂಕರ್ ಮಾಸ್ಟರ್ ಬದಲಿಸಿದ್ರು.
ಸಿಕ್ಸರ್ ಮತ್ತು ಬೌಂಡ್ರಿ ಸಮೇತವಾಗಿ ಒತ್ತಡದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ತಂಡವನ್ನು ಕೂಡ ಮೇಲೆತ್ತಿದಂತ ಆಟಗಾರರು. ಕ್ಷೇತ್ರ ರಕ್ಷಣೆಯನ್ನು ಬದಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅರ್ಜುನ್ ಭೋಸ್ಲೆ. ತನ್ನ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿರತಕ್ಕಂಥ ಶಂಕರ್ ಮಾಸ್ಟ್ರು ಇಲ್ಲಿ ಸ್ಟ್ರೈಕ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಪುರುಷೋತ್ತಮ ಲಾಂಗ್ ರನ್ ಅಪ್ನೊಂದಿಗೆ ಈತ ನಡುವೆ ತನ್ನ ಮೂಲಕ ಬಹಳ ಸುತ್ತಮುತ್ತಗಿರ್ತಕ್ಕಂಥ ಎಸೆತ ನಿರ್ಣಾಯಕರು ಡಾಟ್ ಬಾಲ್ ಅನ್ನುವಂಥ ಸೂಚನೆ ನೀಡಿದ್ರೆ ಇಲ್ಲಿ ವೈಟ್ ಬಾಲ್ಗಾಗಿ DRS ಮೊರೆ ಹೋಗ್ತಾ ಇದ್ದಾರೆ. ಕಾದ್ ನೋಡಬೇಕಾಗಿದೆ ಅದ್ಯಾವ ರೀತಿ ಒಂದು ತೀರ್ಪು ಹೊರ ಬೀಳುತ್ತೆ ಅನ್ನೋದಾಗಿ. ಇಟ್ಸ್ ಫೈರ್ ಡೆಲಿವರಿ ಬರ್ತಾ ಇದೆ ಇಲ್ಲಿ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಆಗಿ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. 43ಕ್ಕೆ 1 ವಿಕೆಟ್ಸ್ ಅನ್ನ ಕಳ್ಕೊಂಡಂತ ತಂಡ JM ವಾರಿಯರ್ಸ್ ಇನ್ನು 15 ಓಟವನ್ನು ಕೇವಲ 22 ಎಸೆಗಳ ಮುಂದೆ ದಾಖಲಿಸಬೇಕಾಗಿದೆ. ಈ ಪಂದ್ಯವನ್ನ ಗೆಲ್ಲಲೇಬೇಕಾಗಿರ್ತಕ್ಕಂಥ ಒಂದು ಡೂ ಆರ್ ಡೈ ಪಂದ್ಯವನ್ನು ಆಡ್ತಾ ಇದ್ದಾರೆ JM ವಾರಿಯರ್ಸ್. ಈ ಹಿಂದಿನ ತನ್ನ ಲೀಗ್ನ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಅತ್ಯುತ್ತಮ ರೀತಿಯ ಪ್ರದರ್ಶನ ನೀಡಿದಂಥ ಟ್ರೋಫಿ ಫೈಟರ್ಸ್ ಇಲ್ಲಿ ಮತ್ತೊಂದು ಗೆಲುವನ್ನು ಕಂಡುಕೊಳ್ತಾರೆ ನೋಡಬೇಕಾಗಿದೆ. ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಬಲ್ಲಂತ ಪ್ರಯತ್ನ ತನ್ಮೂಲಕ ಇವಾಗ ಸುಲಭ ಕ್ಯಾಚ್. ಶಂಕರ್ ಮಾಸ್ಟರ್ ವಿಕೆಟ್ ಪತನ. ಈವರೆಗೆ ಪವನ್ ರೆಡ್ಡಿ ಮತ್ತು ಶಂಕರ್ ಮಾಸ್ಟರ್ ಜೊತೆ ಆಟವೇ ತಂಡವನ್ನ ಒಂದಷ್ಟು ಗೆಲುವಿನ ದಡ ಸೇರಿಸುವಂತ ಪ್ರಯತ್ನವನ್ನು ಕಂಡುಕೊಂಡಿತ್ತು. ಸದ್ಯ ಪುರುಷೋತ್ತಮನ ಓವರ್ನಲ್ಲಿ ಬಿಗ್ ಶಾಟ್ ಲೆಕ್ಕಾಚಾರವನ್ನು ಮಾಡಿದ ಶಂಕರ್ ಮಾಸ್ಟರ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. JM ವಾರಿಯರ್ಸ್ಗೆ ಮತ್ತೊಂದು ಹುದರಿ ಪತನವನ್ನು ಕಂಡುಕೊಳ್ತಾ ಇದೆ ಕೂಡ. ಈ ಹಂತದಲ್ಲಿ ಶಂಕರ್ ಮಾಸ್ಟರ್ ಅವರ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ತಂಡದ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರ ಮಹೇಶ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ಬ್ಯಾಟ್ಸ್ಮನ್ ಇವಾಗ ಮಹೇಶ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಮತ್ತೆ ಪುರುಷೋತ್ತಮ ಬ್ರೇಕ್ ಥ್ರೂ ಹುಡುಕಾಟದಲ್ಲಿ ಇರ್ತಕ್ಕಂಥ ಒಂದು ತಂಡಕ್ಕೆ ಬ್ರೇಕ್ ಥ್ರೂ ಕೂಡ ತಂದುಕೊಡ್ತಾ ಇರ್ತಕ್ಕಂಥ ಎಸೆತಗಾರ. ಗತಿ ಪರಿವರ್ತನೆ ಎಸೆತ ಸ್ವಲ್ಪ ಮಟ್ಟಿಗೆ ಒಳತಿರುವನ್ನ ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಪುರುಷಿ ಮುಂದುವರಿಸ್ತಾ ಇದ್ದಾರೆ. ಆದಿತ್ಯ ವಾರದ ಪ್ರಥಮ ಪಂದ್ಯದ ಕಾರ್ಯಕ್ರಮದ ವೀಕ್ಷಣೆ ಮೇಲ್ಭಾಗದಲ್ಲಿ ನಮ್ಮ ಕಾರ್ಯಕ್ರಮದ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಅತಿಥಿ ಅಭ್ಯಗಣತರಾಗಿಕೊಂಡು ಈ ಭಾಗದಲ್ಲಿ ಸಾಗ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಬಾರಿನ ಒಂದು ಹಾರ್ಡ್ ಬಾಲ್ ಟೂರ್ನಮೆಂಟ್ನಲ್ಲಿ ನಮ್ಮ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥವ್ರು ದೂರದ ಹುಬ್ಬಳ್ಳಿ ಪರಿಸರದಿಂದ ಆಗಮಿಸಿಕೊಂಡು ಈ ಕಾರ್ಯಕ್ರಮದ ವೀಕ್ಷಣೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡ್ತಾ ಇದ್ದಾರೆ. ಟೀಮ್ RN ಓನರ್ಸ್ ಆಗಿರ್ತಕ್ಕಂಥ ರಂಗಣ್ಣಗೌಡರು ಮತ್ತು ನಾಗರಾಜ್ ಸರ್ ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡಿನಿಂದ ಬಂದಂತವರು ಇವತ್ತು ಒಂದು ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ತಮಗಿದು ನಮ್ಮ KHPL ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಆಯೋಜಕರ ಪರವಾಗಿ ಸಂಘಟಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ.
ಅವರ ಜೊತೆಗೆ ಅವರ ಕೆಲವೊಂದು ಗೆಳೆಯರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಕರ್ನಾಟಕದ ಇತಿಹಾಸದಲ್ಲಿ ತನ್ನದಾದಂಥ ಒಂದು ಛಾಪನ್ನ ಬರೆದಂಥ ಒಂದು ನಾಡು ಕೂಡ. ಆ ನಾಡಿನಿಂದ ಬಂದು ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಾವು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ಕೂಡ ಈ ಸಮಯಕ್ಕೆ ಬಯಸ್ತಾ ಇದ್ದೇವೆ. ತನ್ನ ಮೂಲಕ ಇವಾಗ ವೈಟ್ ಬಾಲ್ ಅನ್ನುವಂಥ ಒಂದು ಸೂಚನೆ ಬರ್ತಾ ಇದೆ ನಿರ್ಣಾಯಕರ ಮುಖೇನವಾಗಿ. ಇತ್ತೀಚಿನ ದಿನಗಳಲ್ಲಿ ಡಾನ್ಸಿಂಗ್ ಅಂಪೈರ್ಗಳ ಬಹುಬೇಡಿಕೆಯ ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ಸಾಗ್ತಾ ಇದೆ. ಇನ್ನು ಬೆಂಗಳೂರು ಪರಿಸರದಲ್ಲಿ ತಾವು ತೆರಳುವಂಥ ತಮ್ಮ ಕಾರ್ಯಕ್ರಮಕ್ಕೆ ಬಹುಶಃ ಬಹಳಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡೋದರ ಮುಖಾಂತರವಾಗಿ ಆ ಜಾಗದಲ್ಲಿ ತಮ್ಮದೇ ಅಭಿಮಾನಿಗಳ ಪಡೆಯನ್ನು ಸೃಷ್ಟಿಸಬಲ್ಲಂಥ ನಿರ್ಣಾಯಕ ಕೂಡ ಮುರುಗೇಶ್ ಅಂಪೈರ್. ಇತ್ತ ನಡುವೆ ತನ್ಮೂಲಕ ಭರ್ಜರಿ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಏರಿಯಲ್ ರೂಟಿ ಬಾರಿ ಶಾನ್ ನಂದ ಸುಲಭ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನ್ಯಾಶ್ ಮಹೇಶ್ ಇನ್ನಿಂಗ್ಸ್ ಮುಕ್ತಾಯ. 3ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಟೀಮ್ ಜಯಂ ವಾರಿಯರ್ಸ್. 18 ಎಸೆತ 10 ಓಟದ ಅವಶ್ಯಕತೆ ಇದೆ. ಹೊಡಿ ಬಡಿ ಆಟಗಾರರನ್ನ ಎರಡೂ ತಂಡಗಳು ಹೊಂದಿಕೊಂಡಿದ್ರು ಕೂಡ ದಿನದ ಮೊದಲ ಪಂದ್ಯ ಒಂದಷ್ಟು ಲೋ ಸ್ಕೋರ್ ಮ್ಯಾಚ್ ಆಗಿ ಸಾಗ್ತಾ ಇದೆ. ಆ ಮೊತ್ತವನ್ನು ಚೇಸ್ ಮಾಡುವಂತ ಪ್ರಯತ್ನದಲ್ಲಿರ್ತಕ್ಕಂಥ ಚೇಸಿಂಗ್ ಪ್ರಕ್ರಿಯೆ ತಂಡ ಕೂಡ ಇಲ್ಲಿ ಒಂದು ಹಂತದಲ್ಲಿ ಸುಲಭವಾಗಿ ಗೆಲ್ಲುವಂತ ಸೂಚನೆ ನೀಡಿದಂತ ತಂಡ ಇವಾಗ ನಿಧಾನವಾಗಿ ವಿಕೆಟ್ಸ್ಗಳ ಮೇಲೆ ವಿಕೆಟ್ಸ್ ಅನ್ನು ಕೂಡ ಕಳ್ಕೊಳ್ತಾ ಇದೆ. 48ಕ್ಕೆ 3, ಇನ್ನು 18 ಎಸೆತ 10 ಓಟದ ಅವಶ್ಯಕತೆ ಇದೆ. ಬೆಂಗಳೂರು ವಿಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಅದ್ದೂರಿಯಾಗಿ ಆಯೋಜನೆ ಕೂಡ ನಡೀತಾ ಇದೆ. ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಅನ್ನುವಂಥ ಒಂದು ಕಾರ್ಯಕ್ರಮ ಇಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಸಾಂಗವಾಗಿ ಸರಾಗವಾಗಿ ಸಾಗಿ ಹೋಗ್ತಾ ಇದೆ. ನಿರಂತರವಾಗಿ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಕೊಡುವಂಥವ್ರು ನಮ್ಮ KMS ಗ್ರೂಪ್ ಮತ್ತು ಸ್ವರ್ಣ ಗ್ರೂಪ್ನವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅಂಡ್ ರೋಹನ್ ಬಿಲ್ಡರ್ಸ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಟ್ರೆಂಡ್ಸ್ ಇವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಕೂಡ. ಈ ಕಾರ್ಯಕ್ರಮದಲ್ಲಿ ಮನೋಹರ್ ರೆಡ್ಡಿರವರ ಸಂಪೂರ್ಣ ಸಹಕಾರ ಬೆಂಬಲ ಇದೆ. ಸುರೇಶ್ ರೆಡ್ಡಿ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಚರಣ್ ರಾಜ್ ಕೂಡ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅಣ್ಣಪ್ಪಣ್ಣ ಮತ್ತು ಶಶಿ ಹಾಗೂ ಬಾಲಕೃಷ್ಣ ಮತ್ತು ರಾಜಪ್ಪ, ಮುರಳಿ, ಮುನಿಸ್ವಾಮಿ, ಕೇಶವ್ ರೆಡ್ಡಿ, SM ಕೃಷ್ಣ, ವಿನಯ್, ಸುರೇಶ್ ಶಿಟ್ ಇವರೆಲ್ಲರ ಸಂಪೂರ್ಣ ಒಂದು ಸಹಕಾರ ಬೆಂಬಲದೊಂದಿಗೆ ಸಾಗ್ತಾ ಇದೆ. ಸರಿಸುಮಾರು 6,66,666 ರೂಪಾಯಿ ನಗದು ಮತ್ತು ಪ್ಲಸ್ ಆಕರ್ಷಕವಾದಂಥ ಮಿರುಗುವಂಥ ಪಾರಿತೋಷಿಕವನ್ನು ಕೊಟ್ಟು ಗೌರವಿಸುವಂಥ ಅತಿ ಶ್ರೀಮಂತಿಕೆಯ ಕ್ರಿಕೆಟ್ ಪಂದ್ಯಾಕೂಟ. ನಿರ್ಣಾಯಕ ಓವರಲ್ಲಿ ಮತ್ತೆ ಕಾರ್ತಿಕ್ ಎಮಾನ್ ಚೆಂಡನ್ನು ಬಹಳ ಸುತ್ತಮುತ್ತಾಗಿ ತಿರುಗಿಸುವಂತ ಒಂದು ಸಾಮರ್ಥ್ಯವನ್ನು ಕೂಡ ಹೊಂದಿದಂತೆ ಎಸೆತಗಾರ, ಬಹಳಷ್ಟು ಅನುಭವಿ ಎಸೆತಗಾರ ಇವಾಗ ಕಾರ್ತಿಕ್ ಟು ಪವನ್ ರೆಡ್ಡಿ. ಇತ್ತ ನಡುವೆ ಕ್ಯಾಚ್ ಪಡ್ಕೊಳ್ಳೋದು ಅವಕಾಶಗಳಿತ್ತು. ಅರ್ಜುನ್ ಭೋಸ್ಲೆ ಸುಲಭ ಕ್ಯಾಚ್ ಪಡ್ಕೊಳ್ಳೋದು ಅವಕಾಶಗಳಿತ್ತು. ರನ್ ಔಟ್ ಮಾಡುವಂತ ಒಂದು ಅವಕಾಶಗಳು ಕೂಡ ಇತ್ತು. ಅದನ್ನ ಕೂಡ ಇಲ್ಲಿ ಕೈ ಚೆಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪವನ್ ರೆಡ್ಡಿಗೆ ಜೀವದಾನ. ಇದೇ ಕಾರ್ತಿಕ್ ಎಮ್ಎನ್ ಓವರ್ನಲ್ಲಿ ಮೊದಲ ಎಸೆತದಲ್ಲಿ ವಿಕೆಟ್ಸ್ ಅನ್ನು ಪಡ್ಕೊಂಡಿದ್ರು ಕೂಡ ಅದು ನೋಬಾಲ್ ಆಗಿತ್ತು. ಅವರ ಸೆಕೆಂಡ್ ಓವರ್ನ ಮೊದಲ ಎಸೆತದಲ್ಲಿ ಮತ್ತೆ ಅದೇ ಪವನ್ ರೆಡ್ಡಿ ಎದುರಿಸ್ತಾ ಇದ್ದಾರೆ. ಇಲ್ಲಿ ಕಾಟ್ ಬೇನ್ ಅವಕಾಶ ಮತ್ತು ರನ್ಔಟ್ ಅವಕಾಶ ಈ ಎರಡರಿಂದಲೂ ಕೂಡ ಬಚಾವಾದಂಥ ಆಟಗಾರ ಕೂಡ ಪವನ್ ರೆಡ್ಡಿ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ತನ್ಮೂಲಕ ಇವಾಗ ಲೋಗನ್ ಸಿಮರ್ಕೆ ಮೇಲ್ಭಾಗದಲ್ಲಿ ಸಿಕ್ಸರ್. ಪವನ್ ರೆಡ್ಡಿ ಹೊಡೆತ ಇವಾಗ 6 ಓಟದ ಸೇರ್ಪಡೆ ಕೂಡ. ಈ ಕಾರ್ಯಕ್ರಮವನ್ನು ಬಹಳಷ್ಟು ಅತ್ಯುತ್ತಮ ರೀತಿಯಾಗಿ ಸಂಯೋಜನೆ ಮಾಡಿದಂತ ಆಯೋಜಕರಲ್ಲಿ ಪ್ರಮುಖರಾದಂಥ ಪವನ್ ರೆಡ್ಡಿ ಅಂಕಣ ಭಾಗದಲ್ಲಿದ್ದಾರೆ. ಒಂದು ಸಿಕ್ಸರ್ ಕೂಡ ಈ ಹಂತದಲ್ಲಿ ದಾಖಲಿಸಿದ್ರು. ತಂಡದ ಒಟ್ಟು ಮೊತ್ತ 54, ಇನ್ನು 16 ಎಸೆತ 4 ಓಟದ ಅವಶ್ಯಕತೆ ಇದೆ. 16ಕ್ಕೆ ಕೇವಲ 4 ಓಟದ ಒಂದು ಅವಶ್ಯಕತೆ. ವ್ಯವಸ್ಥಿತವಾದಂಥ ಕಾರ್ಯಕ್ರಮದಲ್ಲಿ ಟೀಮ್ ಇಂಡಿಯಾ ಮತ್ತು ಬಾಬು 11 ಕ್ರಿಕೆಟರ್ಸ್ಗೆ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥವ್ರು.
ಆಯೋಜಕರಿಗೆ ಬೆನ್ನ ಹಿಂದೆ ನೆರಳಾಗಿ ನಿಂತುಕೊಂಡು ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಪ್ರಮುಖ ಆಯೋಜಕರಾಗಿ ಕೆಲವು ಮಂದಿ ಇದ್ರು ಕೂಡ, ಪವನ್ ರೆಡ್ಡಿ, ಮುರಳಿ ಇವರೆಲ್ಲರೂ ಇದ್ರು ಕೂಡ, ಅವ್ರ ಜೊತೆಗೆ ಆದಿ, ಬಾಂಡ್, ದರ್ಶನ್, ಹರಿ, ಯೋಗಿ, ಸ್ಟಾಲಿನ್, ನಾಗಾ ಗುಂಜೂರ್ಪಾಳ್ಯ, ಸುರೇಶ್ ಗುಂಜೂರ್ಪಾಳ್ಯ, ಅಜಯ್ ಗುಂಜೂರ್ಪಾಳ್ಯ, ಸರ್ವಣನ್ ಪೈಂಟರ್, ಇನ್ನು ಅಶೋಕ್ ವರ್ತೂರು ಇವರೆಲ್ಲರ ಒಂದು ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಸಾಂಗವಾಗಿ ಸರಾಗವಾಗಿ ಸಾಗಿ ಹೋಗ್ತಾ ಇದೆ. ಕೇವಲ ಲೈಟ್ ಟೆನ್ನಿಸ್ ಬಾಲ್ಗಳಿಗೆ ಅತಿ ಹೆಚ್ಚು ಪ್ರೇರಣೆ ನೀಡ್ತಾ ಇರತಕ್ಕಂಥ ಕ್ಯಾಪಿಟಲ್ ಸಿಟಿ ನಿಧಾನವಾಗಿ ಹಾರ್ಡ್ ಬಾಲ್ಗೆ ಮರಳುತ್ತಾ ಇದೆ. ಸುಂದರತೆ ಎಸೆತ ತನ್ಮೂಲಕ ಕಾಟ್ಬ್ಯಾನ್ ಪವನ್ ರೆಡ್ಡಿ ವಿಕೆಟ್ ನೆಲಕ್ಕುರುಳ್ತಾ ಇದೆ. ಕೊನೆಯ ಹಂತದಲ್ಲಿ ಕೂಡ ಕಾರ್ತಿಕ್ ಎಮ್ಮನ್ನೇ ಪವನ್ ರೆಡ್ಡಿ ಅವರ ವಿಕೆಟ್ಸ್ ಎಲ್ಲ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿ 54ಕ್ಕೆ 4, 15 ಎಸೆತಗಳ ಮುಂದೆ ಕೇವಲ 4 ಓಟದ ಅವಶ್ಯಕತೆ ಇದೆ ಗೆಲುವಿಗಾಗಿ ಜೆಎಂ ವಾರಿಯರ್ಸ್ ತಂಡಕ್ಕೆ. ಗುಂಜೂರು ಪರಿಸರದ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಒಳಭಾಗದಲ್ಲಿ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಇಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಸಾಗಿ ಹೋಗ್ತಾ ಇದೆ. ಇದಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮದ ಕೊನೆಯ ದಿನ ಬಹಳಷ್ಟು ಮಂದಿ ಅತಿಥಿ ಅಭ್ಯಾಗಣತರೆಲ್ಲರೂ ಕೂಡ ಈ ಕಾರ್ಯಕ್ರಮದ ಮುಖ್ಯ ವೇದಿಕೆಯನ್ನು ಕೂಡ ಕೂಡಿಕೊಳ್ಳಲಿಕ್ಕಿದ್ದಾರೆ. ಆದಿತ್ಯವಾರ ರಜಾ ದಿನ ಮಜಾ ಪಡೆದಕ್ಕಾಗಿ ಇವತ್ತು ಕೆಲವು ಕ್ರೀಡಾ ಪ್ರೇಕ್ಷಕರು ಅಂಕಣಕ್ಕೆ ಬಂದರೆ ಇನ್ನೂ ಕೂಡ ಸಮಯ ಸರಿತಾ ಇದ್ದ ಹಾಗೆ ಬಹಳಷ್ಟು ಮಂದಿ ಕ್ರಿಕೆಟ್ ಅಭಿಮಾನಿಗಳು ಕೂಡ ಆಗಮಿಸಲಿಕ್ಕಿದ್ದಾರೆ. ನಡುವೆ ಮುನೇಂದ್ರ ಮೊದಲ ಎಸೆತ ತನ್ಮೂಲಕ ಮಿಸ್ಫೀಲ್ಡ್. 1 ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 55. ಇನ್ನು ಗೆಲುವಿಗಾಗಿ 3 ಓಟದ ಅವಶ್ಯಕತೆ ಇದೆ. ವ್ಯವಸ್ಥಿತ ಪಂದ್ಯಾಕೂಟ ವೇದಿಕೆ ಮೇಲ್ಭಾಗದಲ್ಲಿ ಅತಿಥಿ ಅಭ್ಯಾಗಣತರೆಲ್ಲರೂ ಕೂಡ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಈ ಕಾರ್ಯಕ್ರಮದ ಅಂತಿಮ ದಿನದ ಲೀಗ್ನ ಕೊನೆಯ ಪಂದ್ಯ ಸಾಗ್ತಾ ಇದೆ. ಇದಾದ ನಂತರ ಪ್ಲೇ ಆಫ್ ಪಂದ್ಯಗಳೇ ಅಂಕಣ ಒಳಭಾಗದಲ್ಲಿ ಸಾಗುತ್ತೆ. 14 ಎಸೆತ 3 ಓಟದ ಅವಶ್ಯಕತೆ. ಇದರ ನಡುವೆ ತನ್ಮೂಲಕ ಬಹಳಷ್ಟು ಹೊಡೆತವನ್ನು ಮಾರ್ಕ್ ಮಹೇಶ್ ದಾಖಲಿಸಿದ್ರು. ಡೀಪ್ ಅಕ್ಷ ಕವರ್ ಸೀಮಾನುಕಲವಾಗದಲ್ಲಿ 6. ಅಂತಿಮ ಹಂತದಲ್ಲಿ ಗೆಲುವನ್ನ ಕಾಣಲೇಬೇಕಾಗಿರ್ತಕ್ಕಂಥ ಪಂದ್ಯದಲ್ಲಿ ಜೆಎಂ ವಾರಿಯರ್ಸ್ ಆಟಗಾರರ ಒಂದು ಸರ್ವಾಂಗೀಣ ಪ್ರದರ್ಶನ ಮುಖ್ಯವಾಗಿ ಈ ಪಂದ್ಯವನ್ನು ಗೆದ್ದುಕೊಳ್ತಾ ಇದ್ದಾರೆ. ಕಿಶನ್ ಶೆಟ್ಟಿ, ಕಾರ್ತಿಕ್ ಎಮ್ಯಾನ್, ಶಾನ್ ನಂದ, ರಿಯಲ್ ಫೈಟರ್ಸ್ ಹರಿ, ಪುರುಷೋತ್ತಮ, ಪುರುಷಿ, ಅರ್ಜುನ್ ಭೋಸ್ಲೆ, ವರುಣ್, ಮಂಜು, ಮೈಟಿ, ಶ್ರೇಯಸ್ ಜೊತೆಗೆ ದಿಲೀಪ, ಈ ರೀತಿಯ ಒಂದು ಈ ರೀತಿಯ ಆಟಗಾರರನ್ನ ಕಂಡುಕೊಂಡಂತ ತಂಡ ಇಲ್ಲಿ ಟ್ರೋಫಿ ಫೈಟರ್ಸ್ ಲೀಗ್ ಹಂತದ ಮಹತ್ವಗಳೆಲ್ಲ ಎಲ್ಲ ಪಂದ್ಯಗಳಲ್ಲೂ ಕೂಡ ಮೊದಲ ಹಂತದಲ್ಲಿ ಜಯಿಸಿದಂತ ತಂಡ ಇಲ್ಲಿ ತನ್ನ ಲೀಗ್ನ ಕೊನೆಯ ಪಂದ್ಯದಲ್ಲಿ ಸೋಲನ್ನು ಕಂಡುಕೊಳ್ತಾ ಇದ್ದಾರೆ. ಸದ್ಯ ಪಂದ್ಯ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಜೆಎಂ ವಾರಿಯರ್ಸ್.